ಆ ಒಂದು ಕ್ರಮವನ್ನೇ ಭೂಸುರ ಮಂಡಲೈ ಸಮಸ್ತವಾದ ಎಲ್ಲ ಬ್ರಾಹ್ಮಣೋತ್ತಮರು ತಾವು ಅದನ್ನು ವೀಕ್ಷಣೆಯನ್ನು ಮಾಡ್ತಾ ವಿಸ್ಮಯ ಆಶ್ಚರ್ಯಪಡ್ತಾ ಇದ್ದಾರಂತೆ. ಅದನ್ನು ನೋಡ್ತಾ ತಾವು ಕೃತಾರ್ಥ ಭಾವವನ್ನು ಸೂಚಿಸ್ತಾ ಇದ್ದಾರೆ. ಇಷ್ಟ ಆಯಿತು. ಇದಾದ ಮೇಲೆ ಮುಂದಿನ ಪ್ರಕರಣವನ್ನು ನಮಗೆ ತಿಳಿಸ್ತಾ, ಎಲ್ಲ ಕಡೆಯಲ್ಲೂ ಆಚಾರ್ಯರು ಒಬ್ಬರೇ ತಾವು ಸಂಚಾರ ಮಾಡೋದು. ಇದನ್ನೇ ಮುಂದೆ ತಾವು ಒಬ್ಬರು ಸಂಬಂಧಿಕರ ಮನೆಗೆ ಹೋಗಬೇಕು, ಅಲ್ಲೆಲ್ಲ ಲೌಕಿಕವಾದ ಪ್ರವೃತ್ತಿಯನ್ನು ತೋರಿಸ್ತಾ ಇರೋಣ. ಆಗ ಆಚಾರ್ಯಂದರು, ಹಿಂಗೆಲ್ಲ ನಾವು ಕಾಲಹರಣ ಮಾಡಲಿಕ್ಕೆ ಬಂದವರಲ್ಲ ಅಂದರು. ಅಲ್ಲಿಂದ ಹೊರಟೇ ಬಿಟ್ರಂತೆ. ನನ್ನು ಸಖಾ ಮಮ ಕಾನನ ಗೋ ವಿಭುಹು. ಮುಂದೆ ಅನಂತೇಶ್ವರನ ಗುಡಿಯಲ್ಲಿ ಆಚಾರ್ಯತ ಶಬ್ದವನ್ನು ತಾವಾಡ್ತಾ ಇದ್ದಾರೆ. ಏತತ್ಪೂರ್ವದಲ್ಲೇ ಅನೇಕ ಮಂದಿ ಆ ಮಾರ್ಗ ಮಧ್ಯದಲ್ಲಿ ಸಿಗ್ತಕ್ಕಂಥವರು, ಏನು 3 ವರ್ಷದ ಹುಡುಗ ಒಬ್ಬನೇ ತಾನು ಆ ಒಂದು ಕಾಡಿನ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇದ್ದರೆ, ಅಲ್ಲಪ್ಪ ಒಬ್ಬನೇ ಬರ್ತಾ ಇದೆಯಲ್ಲೋ ಅಂತ ಹಿಂಗೆಲ್ಲರೂ ಕೂಡ ಮಾತನ್ನಾಡ್ತಾ ಇದ್ದರೆ, ಶ್ರೀಮದಾಚಾರ್ಯರು ಅರ್ಥಾತ್ ವಾಸುದೇವಾಚಾರ್ಯರು ಒಂದು ಮಂದಹಾಸವನ್ನು ಬೀರೋರಂತೆ. ಆ ಮಂದಹಾಸದ ಆಂತರ್ಯ ಏನು ಅಂತಂದರೆ, ಅದಕ್ಕೆ ಶಾಸ್ತ್ರಕಾರ ತಿಳಿಸ್ತಾರೆ. ಅವರೆಲ್ಲ ಏನಂತ ತಿಳಿಸಿದ್ರು, ನೀವೊಬ್ಬನೇ ಸಂಚಾರ ಮಾಡ್ತಾ ಇದೆಯಲ್ಲ ಅಂತಂದರು. ಅದಕ್ಕೆ ವಾಸುದೇವಾಚಾರ್ಯರಂದರು, ನಾವೊಬ್ಬನೇ ಎಲ್ಲಿ ಸಂಚಾರ ಮಾಡ್ತಾ ಇದ್ದೇನು, ನಮ್ಮ ಜೊತೆಗೆ ಆತ್ಮತ್ವಾತ್ ಸರ್ವಭೂತಾನ, ನಮ್ಮೊಳಗೆ ದೇವರಿದ್ದಾನೆ. ಅಷ್ಟೇ ಯಾಕಪ್ಪ, ಎಡ ಬಲದಲ್ಲಿ ಪರಮಾತ್ಮ, ಅಗ್ರತೋ ಮೇ ನಾರಸಿಂಹಶ್ಚ ಪೃಷ್ಠತೋ ಗೋಪೀನಂದನ ಉಭಯೋ ಪಾರ್ಶ್ವಯೋ ಆಸ್ತಾಂ ಶಶರೌ ರಾಮಲಕ್ಷ್ಮಣೌ. ಹೀಗೆ ನಮ್ಮೊಟ್ಟಿಗೆ ಸದಾಕಾಲ ಪರಮಾತ್ಮ ಇರ್ತಾನೆ. ನೋಡಿ, ಈಗ ಒಂದು ಜ್ಞಾನ ಕೇವಲ ರುಜುಗಣಸ್ಥರಿಗೆ ಮಾತ್ರ ಇರ್ತಕ್ಕಂಥದ್ದು. ಇನ್ನು ಉಳಿದವರ ಅವಸ್ಥಾ ಏನು? ಮುಹ್ಯಂತಿ ಯಂ ಸೂರಯ, ಮರ್ತೇ ಹೋಗುತ್ತಂತೆ ನಮಗೆ. ಉಪನ್ಯಾಸ ಮಾತ್ರ ಅಷ್ಟೇನೆ, ಎಲ್ಲಿ ತನಕ? ವ್ಯಾಸಪೀಠದಲ್ಲಿ ಕೂತಿರೋ ತನಕ. ಏನಂತ? ಎಡಕ್ಕೆ ವಿಠಲ, ಬಲಕ್ಕೆ ವಿಠಲ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಹೀಗೆ ದೇವರ ವ್ಯಾಪ್ತಿಯನ್ನು ಭಾರೀ ಹೇಳ್ತಾ ಇರ್ತೇವೆ. ಅದೇ ನಾವೇನೋ ಉಪನ್ಯಾಸ ಮುಗಿದು ಹೋಗೋ ಕಾಲಕ್ಕೆ ಯಾಕೆ ಎಷ್ಟು ಗಡಿಬಿಡಿ ಮಾಡ್ತಾ ಇದ್ದೀರಿ ಅಂತ ಯಾರು ಅಂದರೆ, ಆಗ ನಮ್ಮ ಕ್ರಮ ಏನು? ಏನಿಲ್ಲಪ್ಪ, ಅಲ್ಲಿ ಹೋಗ್ಬೇಕಾದ್ರೆ ಕತ್ಲಿರುತ್ತೆ, ಒಬ್ಬನೇ ಹೋಗಬೇಕು ಅಂತ ಬಂದೇ ಬಿಡ್ತು. ಉಪನ್ಯಾಸದಲ್ಲಿ ಹೇಳಿದ್ದೇನು? ಎಡಕ್ಕೆ ವಿಠಲ, ಬಲಕ್ಕೆ ವಿಠಲ. ಉಪನ್ಯಾಸ ಮುಗಿದ ಮೇಲೆ ಒಬ್ಬನೇ ಹೋಗಬೇಕು. ದೇವರ ವ್ಯಾಪ್ತಿ ನಮ್ಮ ತಲೆಯಿಂದ ಹಾರಿ ಬಿಡುತ್ತಂತೆ. ಆದರೆ ಯಾವ ಕಾಲಕ್ಕೂ ಋಜುಗಣಸ್ಥರಲ್ಲಿ ಜ್ಞಾನ ಮಾತ್ರ ತಿರೋಧಾನ ಆಗೋಲ್ಲ. ನೋಡಿ, ಇದನ್ನು ನಮಗೆ ತಿಳಿಸ್ತಾರೆ. ಈ ತತ್ಕ್ರಮದಿಂದ ನಮಗೆ ಈ ಕ್ರಮದಲ್ಲಿ ಪರಮಾತ್ಮನ ವ್ಯಾಪ್ತಿಯನ್ನು ನಮಗೆ ಉಲ್ಲೇಖ ಮಾಡ್ತಾ, ಯಾವ ವಾಯುದೇವರ ಸನ್ನಿಧಾನ ಪಾತ್ರರಾದ ಪ್ರಹ್ಲಾದರಾಜರಲ್ಲೇ ದೇವರನ್ನು ಸರ್ವತ್ರ ಚಿಂತನೆ ಮಾಡುವ ಸಾಮರ್ಥ್ಯ ಪ್ರಾಪ್ತಿಯಾಯಿತು ಅಂತ ತಿಳಿಸ್ತಾರೆ. ಸರ್ವತ್ರ ಅಂದರು. ಪರಮಾತ್ಮ ಸರ್ವತ್ರ ಇದ್ದಾನೆ ಅಂತ ಪ್ರಹ್ಲಾದರಾಜರು ತಾ ಉಪಾಸನೆ ಮಾಡಬೇಕಾದ್ರೆ ಅದ್ಯಾಪಿ ಕರ್ಮಜ ದೇವತೆಗಳು 19ನೇ ಕಕ್ಷ
ಹೀಗಿದ್ದಾಗ ಭಗವತ್ಪರವಾದ ಜ್ಞಾನ ಶಾಶ್ವತ ಏಕಪ್ರಕಾರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಅಂತಹ ದೈತ್ಯ ಯೋನಿಯಲ್ಲಿ ಬಂದಿರೋಣ, ದೈತ್ಯ ಗುರುಗಳು ಪಾಠ ಮಾಡ್ತಾ ಇರೋಣ, ದೈತ್ಯ ಪರಿವಾರದಲ್ಲಿರೋಣ. ಅದರ ಮಧ್ಯದಲ್ಲಿ ಸರ್ವಕಾಲಿಕವಾಗಿ ಭಗವನ್ನಿಷ್ಠೆ ಇರಬೇಕು ಅಂತಂದರೆ ಹೆಂಗೆ ಸಾಧ್ಯ? ಅದು ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ತಿಳಿಸ್ತಾರೆ. ವಾಯುದೇವರ ಕಿಂಚಿತ್ ಆ ಒಂದು ಆವೇಶ ಉಳ್ಳವರಾಗಿರ್ತಕ್ಕಂತಹ ಪ್ರಹ್ಲಾದ ರಾಜರೇ ವ್ಯಾಪ್ತೋಪಾಸಕರಾಗಿದ್ದಾರೆ ಅಂತಂದರೆ ಇನ್ನು ಸ್ವಯಂ ಮುಖ್ಯ ಪ್ರಾಣದೇವರು ಅವರ ಅವತಾರ ಕ್ರಮ ಏನಾಗಿರಬೇಡ. ಪ್ರಳಯ ಕಾಲದಲ್ಲೂ ಈ ರುಜುಗಣಸ್ಥರಿಗೆ ಪರಶುಕ್ಲರು ಅಂತ ಯಾರ್ಯಾರಿದ್ದಾರೆ ಅವರ ಜ್ಞಾನಕ್ಕೆ ತಿರೋಧಾನ ಇಲ್ಲ. ಇದನ್ನು ತಿಳಿಸಿದ್ರು ನಮಗೆ. ಹರಿಕಥಾಮೃತ ಸಾರದಲ್ಲಿ ಭಾರತೀ ದೇವಿಯರು ಮತ್ತು ಸರಸ್ವತಿ ದೇವಿಯರ ಜ್ಞಾನದ ಪರಿಚಯವನ್ನು ಮಾಡಬೇಕಾದ್ರೆ ಜಗನ್ನಾಥದಾಸರೇನು ತಿಳಿಸಿದ್ದಾರೆ? ಚತುರವದನನ ರಾಣಿ, ಅತಿರೋಹಿತ, ವಿಮಲ, ವಿ ಜ್ಞಾನಿ. ಅವರ ಜ್ಞಾನಕ್ಕೆ ಕೊಟ್ಟಂತಹ ವಿಶೇಷಣೆ ಎಷ್ಟು? 3 ವಿಶೇಷಣ ಕೊಟ್ಟರು. ಅದರಲ್ಲಿ ಮೊದಲನೇ ಲಕ್ಷಣ ಯಾವುದು? ಅತಿರೋಹಿತ. ತಿರೋಹಿತ ಅಂದ್ರೇನು? ಮರ್ತೋಗೋದು. ಅತಿರೋಹಿತ ಅಂದ್ರೇನು? ಎಂದಿಗೂ ಅವರ ಜ್ಞಾನಕ್ಕೆ ಹ್ರಾಸ ಎಂಬುದಿಲ್ಲ. ಅದು ಮೂಲದಲ್ಲಾಗಲಿ ಅವತಾರದಲ್ಲಾಗಲಿ. ಇದು ಕೇವಲ ರುಜುಗಣಸ್ಥರಲ್ಲಿ ಮಾತ್ರ ಇರ್ತಕ್ಕಂತಹ ಲಕ್ಷಣ ಅಂತ ತಿಳಿಸ್ತಾರೆ ನಮಗೆ. ಉಳಿದಂತಹ ದೇವತೆಗಳು ದೇವರೊಟ್ಟಿಗೆ ವಾದಕ್ಕೂ ಇಳಿತರಂತೆ. ಮೂಲದ ಬಲಜ್ಞಾನಾದಿಗಳು ಹ್ರಾಸ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇಂದ್ರದೇವರೇ ಅರ್ಜುನನಾಗಿ ಬಂದಾಗ ಮೂಲದಲ್ಲಿದ್ದಂತಹ ಪರಮಾತ್ಮ ಸ್ವಯಂ ಏನು ಮಾತು ಕೊಟ್ಟಿದ್ದ ಮರ್ತೇ ಹೋಯಿತು. ಯಾವುದು ಪ್ರಸಂಗ? ಜರಾಸಂಧನನ್ನು ಸಂಹಾರ ಮಾಡಬೇಕಾದ್ರೆ ಭೀಮಾರ್ಜುನರು ಜೊತೆ ಕೃಷ್ಣ ಎಲ್ಲ ಒಟ್ಟಿಗೆ ಹೋದಾಗ ಕೃಷ್ಣ ಅಂದ, ನಾವು 3 ಮಂದಿ ಬಂದಿದ್ದೇವಪ್ಪ, ಯಾರನ್ನು ಬೇಕಾದ್ರೆ ಆಯ್ಕೆ ಮಾಡ್ಕೋ ಅಂದ. ಕೃಷ್ಣ ನೀನು ಬೇಡ ಅಂದ. ಯಾಕೆ? ಇದುವರೆಗೂ 18 ಬಾರಿ ಆಗೋಗಿದ್ಯೋ. ಜಿತ್ವಾ ಮಾಗದ ರಾಜಂ. ಇದನ್ನು ಆಚಾರ್ಯ ಯಮಕ ಭಾರತದಲ್ಲಿ ತಿಳಿಸ್ತಾರೆ. ಕೃಷ್ಣ ಸೋಲಿಸ್ತಲೇ ಇದ್ದ, ಸಂಹಾರ ಮಾಡ್ತಲೇ ಇರಲಿಲ್ಲ. ಇದೊಂದು ಕಾರ್ಯ ಪರಮಾತ್ಮ. ಯಾಕೆ ಅಲ್ಲಿ ಸಂಹಾರ ಮಾಡಲಿಲ್ಲ? ಹತ್ವಾ ನ, ಕೇವಲ ಜಿತ್ವ. ಗೆಲ್ತಾ ಇದ್ದಂತೆ, ಸಂಹಾರ ಮಾಡ್ತಾ ಇರಲಿಲ್ವಂತೆ. ಯಾಕೆ ಅಂತಂದರೆ ಭೀಮಸೇನ ದೇವರಿಗೋಸ್ಕರ ಮೀಸಲಾಗಿಟ್ಟನಂತೆ ಪರಮಾತ್ಮ. ಈ ಕಾರ್ಯ ಯಾಕೆ ಮಾಡ್ದ ಅಂತಂದರೆ ರಾಮಾವತಾರದಲ್ಲಿ ರಾವಣನನ್ನ ಹನುಮಂತ ದೇವರ ಸಂಹಾರ ಮಾಡಬಹುದಾಗಿತ್ತು. ಮುಷ್ಟಿ ಪ್ರಹಾರಂ ದಶಕಾಯ ಸೀತ. ಇನ್ನೊಂಚೂರು ಬಿಗಿಯಾಗಿ ಪ್ರಹಾರ ಮಾಡಿದರೆ ಸತ್ಯ ಹೋಗೋನು. ಹನುಮಂತ ದೇವರು ನಾವು ಸಂಹಾರ ಮಾಡೋಲ್ಲಪ್ಪ, ನಮ್ಮ ಸ್ವಾಮಿಗೆ ನೀನು ಮೀಸಲು ಅಂದ್ರಂತೆ. ಅದಕ್ಕೆ ನಮ್ಮ ದೇವರನ್ನಂತೆ, ನನಗೆ ನೀನು ಮೀಸಲಾ ಕೊಟ್ಟ ಮೇಲೆ ನಾನು ನಿನಗೆ ಕೊಡಬೇಕು ಬೇಡವು ಅಂತ ಏನು ಮಾಡ್ದ? ಜಿತ್ವಾ ಮಾಗದ ರಾಜಂ. ಆ ಜರಾಸಂಧನನ್ನು ಸಂಹಾರ ಮಾಡಲಿಲ್ಲ, ಕೇವಲ ಗೆಲ್ತಾ ಇದ್ದಂತೆ. ಅದಕ್ಕೆ ಜರಾಸಂಧ ಅಂದ, ಈ ಕೃಷ್ಣ ಬೇಡ ಅಂದ. ಇನ್ನು ಅರ್ಜುನನ ಕಡೆ ನೋಡ್ದ, ಈ ಕೂಸು ಇದ್ರ ಜೊತೆ ನಾನೇನು ಯುದ್ಧ ಮಾಡೋಲ್ಲ ಅಂತ. ಹೀಗಂದು 70 ವರ್ಷ ಯಾರಿಗೆ? ಅರ್ಜುನನಿಗಾಗ. ತೆಪ್ಪಗೆ ನಿಂತನಂತೆ ಅರ್ಜುನ. ಒಂದೂ ಪ್ರತಿಯಾಗಿ ಮಾತನ್ನು ಆಡಲಿಲ್ಲ ತಾನು. ಕಾರಣ ಹೆದರದ್ನಂತೆ. ಅಲ್ಲ, ನನ್ನನ್ನೇ ಕೂಸು ಅಂತ ಇದ್ದಾನೆ ಅಂದರೆ ಇನ್ನೆಷ್ಟು ಪರಾಕ್ರಮ ಇದೆಯೋ ಏನು, ನಾನೇನಾರು ಮಾತಾಡೋದು, ನಾನು ಸೋತ್ರೆ ಅಂತ ಸುಮ್ಮನಾದ್ನಂತೆ. ಅದ್ಯಾಪಿ ಮೂಲದಲ್ಲಿ ಕೃಷ್ಣ ತಾನು ಪಾರಿಜಾತ ವೃಕ್ಷವನ್ನು ಅಪಹರಣ ಮಾಡಿಕೊಂಡು ಹೋಗೋ ಕಾಲಕ್ಕೆ ಇಂದ್ರದೇವರಿಗೆ ನಿನಗೆ ಅವತಾರ ಕಾಲದಲ್ಲಿ ಅಪಜಯ ಇಲ್ಲ ಅಂತ ಮಾತು ಕೊಟ್ಟಿದ್ರೂ ಕೂಡ ಏತತ್ಕಾಲಕ್ಕೆ ಏನಾಯಿತು? ಈ ಜ್ಞಾನ ತಿರೋಧಾನ ಆಯಿತು. ಇದು ದೇವತೆಗಳಲ್ಲಿರ್ತಕ್ಕಂಥ ಅವಸ್ಥೆ. ಆದರೆ ಮುಖ್ಯ ಪ್ರಾಣದೇವರಲ್ಲಿ, ಅವರ ಪತ್ನಿಯರಾದ ಭಾರತೀ ಸರಸ್ವತಿ ದೇವಿಯರಲ್ಲಿ, ಅರ್ಥಾತ್ ರುಜುಗಣಸ್ಥರು ಮತ್ತು ಆ ರುಜುಪತ್ನಿಯರು ಯಾರ್ಯಾರಿದ್ದಾರೆ ಅವರ ಜ್ಞಾನ ಶಶ್ವತ್ ಏಕ ಪ್ರಕಾರ. ಪ್ರಳಯ ಕಾಲದಲ್ಲೂ ಬ್ರಹ್ಮವಾಯುಗಳ ಜ್ಞಾನಕ್ಕೆ ತಿರೋಧಾನ ಇಲ್ಲ. ಇದು ರುಜುಗಣಸ್ಥರ ಲಕ್ಷಣ.
ಇದನ್ನೇ ಶ್ರೀಮದ್ ಆಚಾರ್ಯರು ತಾವು ಬಾಲರೂಪವನ್ನು ಧಾರಣೆ ಮಾಡಿ ಬಂದಂತಹ ಕಾಲಕ್ಕೂ ಅವ್ರ ಉಪಾಸನಾ ಕ್ರಮ ಹೇಗಿತ್ತು ಅಂತಂದರೆ, ಮನೆಯಲ್ಲಿದ್ದಂತಹ ಕಿಟಕಿ, ಮೇಜು, ಕಂಬ ಏನೇನಿತ್ತು ಅದಕ್ಕೆಲ್ಲ ನಮಸ್ಕಾರ ಮಾಡ್ತಾ ಇದ್ದರಂತೆ. ಮಧ್ಯಗೇಹ ಭಟ್ರು ಕೇಳಿದ್ರು, ಅಲ್ಲಪ್ಪ ಇದಕ್ಕೆ ಯಾಕೆ ನಮಸ್ಕಾರ ಮಾಡ್ತೀಯೋ ಅಂತಂದರು. ಆಗ ಆಚಾರ್ಯರ ಉತ್ತರ ಏನು? ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತನ್ಬಿಟ್ಟು. ಯಥಾವತ್ ಶಬ್ದವನ್ನೇನಾರು ಮಧ್ಯಗೇಹ ಭಟ್ರು ತಾವು ಗ್ರಹಣ ಮಾಡಿದರೆ ಹೆಂಗೆ ಅರ್ಥ ಮಾಡಿರಬೇಕು? ಭಾರಿ ಸಂಸಾರಸ್ಥ ಆಗ್ತಾನ್ರಿ ನಮ್ಮ ಹುಡುಗ, ನನ್ನ ವಸ್ತು, ನನ್ನ ಮನೆ, ನನ್ನ ಇದು ಏನು ಅಭಿಮಾನ ಮಾಡ್ತಾ ಇದ್ದಾನೆ ಅಂತ ಹಿಂಗೆ ಅವರೇನಾರು ಅರ್ಥ ಮಾಡಿದರೆ ಅದಾಗ ಒಂದು 5 ವರ್ಷಕ್ಕೆ ಸನ್ಯಾಸ ತಗೊಂಡೇ ಬಿಟ್ಟು. ಹಾಗಾದರೆ ಆಚಾರ್ಯರಲ್ಲಿ ಪ್ರಯೋಗ ಮಾಡಿರ್ತಕ್ಕಂತಹ ಶಬ್ದ ನನ್ನ ವಸ್ತುವಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ವಸ್ತು ಶಬ್ದ ಎಲ್ಲಿಂದ ಬಂತು? ಆ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಿದ್ರು ಆಚಾರ್ಯರು? ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ. ಮಧ್ವರ ಬಾಯಿಂದ ಒಂದು ಶಬ್ದ ಹೊರಟಿದೆ ಅಂತಂದರೆ ವ್ಯಾಸವಾಣಿಯೇ ಆಗಿರಬೇಕದು. ಇಷ್ಟು ಕ್ರಮ ತಿಳಿಸ್ತಾರೆ. ಅದರಂತೆ ನನ್ನ ವಸ್ತು ಶಬ್ದವನ್ನು ಪರಮಾತ್ಮ ಎಲ್ಲಿ ಪ್ರಯೋಗ ಮಾಡಿದ್ದಾನೆ? ಭಾಗವತದಲ್ಲಿ ಪರಮಾತ್ಮ ತನ್ನ ಪರಿಚಯವನ್ನು ತಾನು ಮಾಡ್ಕೋಬೇಕಾದರೆ ಏನಂತ ಶಬ್ದ ಹಾಕದ ಅಲ್ಲಿ? ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷಿಭಿಃ ತಕ್ಷಣಾತ್. ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ. ಏನು ವಸ್ತು ಅಂತ? ದೇವರಿಗೆ ಹೆಸರು. ಯಾಕೆ? ವಸನಾತ್. ಯಾರು ಎಲ್ಲ ಪದಾರ್ಥದಲ್ಲೂ ಇದ್ದಾನೋ ಅವನೇ ವಸ್ತು ಶಬ್ದ. ವಸ್ತು ಶಬ್ದ ವಾಚ್ಯ. ಪ್ರತಿಯೊಂದು ಪದಾರ್ಥದಲ್ಲೂ ದೇವರಿದ್ದಾನೆ. ಇಷ್ಟು ಸಾಮಾನ್ಯ ಜ್ಞಾನ ಇರಬೇಕು ನಮಗೆ. ಇದನ್ನೇ ದಾಸರಾಯರು ತಿಳಿಸಿದ್ದು, ಕಂಡಲ್ಲೇ ವಿಶ್ವರೂಪ ಕಾಂಬಾರು. ಏನೇನು ಪದಾರ್ಥ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ 2 ವಿಧವಾದ ಭಕ್ತರು, ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು. ನೀವು ಯಾರು? ಪ್ರತೀಕಾಲಂಬನರು. ಒಂದು ಪ್ರತಿಮೆ ಇರಬೇಕು, ಅದಲ್ಲಿ ದೇವರನ್ನು ಕಾಣಬೇಕು. ಪ್ರತಿಮೆಯಿಂದ ಈ ಕಡೆಗೆ ಬಂದರೆ ದೇವರು ನಮಗೆ ಇಲ್ಲ ಅಂತ. ಅದಕ್ಕೆ ನಾವೇನು ಮಾಡ್ತೇವೆ? ಗರ್ಭಗುಡಿ ಮುಂದೆ ಬಂದಾಗ ಕೈ ಮುಗಿತೇವೆ. ಗರ್ಭಗುಡಿಯಿಂದ ಆ ಕಡೆಗೆ ಹೋದ್ಮೇಲೆ ಏನು ಮಾಡಿದ್ವಿ? ಕೈಯಲ್ಲಿ ಇಳಿಸೇಬಿಟ್ವಿ. ಆದರೆ ವಾಯುದೇವರ ಕ್ರಮ ಹೇಗೆ? ಒಂದು ಸತಿ ಕೈ ಮುಗಿದ್ರು ಅಂದರೆ ಕೈ ಇಳಿಸ್ಲೇ ಇಲ್ಲ ಅವರು. ನಿಮಗೆ ಯಾರು ಹೇಳಿದ್ದು ಕೈ ಇಳಿಸೇ ಇಲ್ಲ ಅಂತ? ಅದಕ್ಕೆ ನಮ್ಮಲ್ಲಿ ದೇವ ಪೂಜಾ ಕಾಲದಲ್ಲಿ ಘಂಟಾನಾದ ಮಾಡಬೇಕಾದ್ರೆ ಗಂಟೆ ಮೇಲೆ ಯಾರು ಕೂತಿರ್ತಾರೆ? ಕರವ ಮುಗಿದ ಮುಖ್ಯ ಪ್ರಾಣ. ಏನಿದರ ತಾತ್ಪರ್ಯ ಅಂತಂದರೆ, ಸರ್ವಕಾಲಿಕವಾಗಿ ಸರ್ವಸ್ಥಳದಲ್ಲಿ ಭಗವದ್ ದರ್ಶನ ಅದು ವಾಯುದೇವರಿಗುಂಟು. ಆದ್ದರಿಂದ ಅವರು ಕೈ ಮುಗಿದಿದ್ದು ಇಳಿಸಲೇ ಇಲ್ಲವಂತೆ. ಯಾಕೆ? ಪರಮಾತ್ಮನ ಏಕಕಾಲಕ್ಕೆ ಎಷ್ಟು ಭಗವದ್ ರೂಪವನ್ನು ಉಪಾಸನೆ ಮಾಡಿದ್ದಾರೆ, ಮಾಡ್ತಾ ಇರ್ತಾರೆ ಅಂದರೆ 3 ಕೋಟಿ ರೂಪಗಳನ್ನು ತಾವು ಧ್ಯಾನ ಮಾಡ್ತಾರಂತೆ. ಇದನ್ನೇ ಮುಂದೆ ನಮಗೆ ತಿಳಿಸ್ತಾ ಪಂಡಿತಾಚಾರ್ಯರು ತಾವು ಉಡುಪಿ ಕ್ಷೇತ್ರದಲ್ಲಿ ಶ್ರೀಮದ್ ಆಚಾರ್ಯ ಕೃಷ್ಣ ಪ್ರತಿಷ್ಠಾ ಎಲ್ಲ ನಡೆದಿದೆ. ತರುವಾಯ ಪ್ರತಿನಿತ್ಯ ಆ ದೇವ ಪೂಜಾ ಕ್ರಮ. ಆ ಪೂಜಾ ಕಾಲದಲ್ಲಿ ನೈವೇದ್ಯ ಪ್ರಕರಣ ಬಂದಾಗ ದ್ವಾದಶ ಸ್ತೋತ್ರ ಮೊದಲಾದದೆಲ್ಲ ಹೇಳಬೇಕು. ಅದೆಲ್ಲ ಹೇಳಿ ಮುಗಿಯೋಷ್ಟೊತ್ತಿಗೆ ಒಳಗಿಂದ ಘಂಟಾನಾದ ಆಗಬೇಕು. ಸರಿ, ಆ ನೈವೇದ್ಯ ಪ್ರಕರಣ ಮುಗೀತು ಅಂತ ತಾತ್ಪರ್ಯ. ಒಂದು ದಿವಸ ದ್ವಾದಶ ಸ್ತೋತ್ರ ಆಯಿತು, ಅಣುಭಾಷ್ಯ ಆಯಿತು, ಇನ್ನು ಯಾವ್ಯಾವ ಗ್ರಂಥಗಳಿದೆಯೋ ಅದೆಲ್ಲ ಪಾರಾಯಣ ಮುಗಿಸಿದ್ರು. ಘಂಟಾನಾದ ಬರಲೇ ಇಲ್ಲ. ಇದು ಏನಾಗ್ತಾ ಇದೆ ಅಂತ ಪಂಡಿತಾಚಾರ್ಯರು ಸುಮ್ಮನೆ ಒಂದು ಸತಿ ಇಣಕ್ಕೆ ನೋಡಿದ್ರಂತೆ.
ಶ್ರೀಮದ್ ಆಚಾರ್ಯರು 3 ರೂಪಗಳನ್ನು ಧಾರಣೆ ಮಾಡಿಬಿಟ್ಟು: ಹನುಮ, ಭೀಮ, ಮಧ್ವ. ಹನುಮ ರೂಪದಿಂದ ರಾಮದೇವರ ಪೂಜೆಯನ್ನು ಮಾಡ್ತಾ ಇರೋಣ. ಭೀಮಸೇನ ದೇವರಾಗಿ ಕೃಷ್ಣಾರ್ಚನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮಧ್ವರು ವ್ಯಾಸರೂಪವನ್ನು ಉಪಾಸನೆ ಮಾಡ್ತಾ ಇರೋಣ. ಇದನ್ನು ನೋಡ್ತಾ ಆಗ ರಚನೆ ಆದದ್ದೇ ವಾಯುಸ್ತುತಿ. ನೋಡಿದ್ರೆ ಅಂದರೆ ಸರ್ವಕಾಲಿಕವಾಗಿ ಸರ್ವಸ್ಥಳದಲ್ಲಿ ದೇವರನ್ನು ಕಾಣ್ತಕ್ಕಂತಹ ಯೋಗ್ಯತಾ ಅದು ಮುಖ್ಯ ಪ್ರಾಣದೇವರದ್ದು. ಇಷ್ಟು ಜ್ಞಾನ ನಮಗಿರಬೇಕು. ಯಾಕೆ ಇವರನ್ನು ವಿಶ್ವಗುರೋರ್ ವಿಶುದ್ಧಾಂ ಅಂತ ಸ್ತೋತ್ರ ಮಾಡಿದ್ದಾರೆ ಅಂತಂದರೆ, ವಿಶ್ವಗುರುಗಳಾದವರ ಲಕ್ಷಣ ಹೇಗಿರಬೇಕು ಅಂತಂದರೆ ಸರ್ವತ್ರ ಪರಮಾತ್ಮನನ್ನು ಕಾಣ್ತಕ್ಕಂತಹ ಗುಣ ಅವರಲ್ಲಿರಬೇಕು ಅಂತ ತಿಳಿಸ್ತಾರೆ. ಹೀಗೆ ಏತತ್ಕ್ರಮದಿಂದ ಶ್ರೀಮದಾಚಾರ್ಯರು ಬಾಲ್ಯಾವಸ್ಥೆಯಲ್ಲೇ ತಾವು ಮಾರ್ಗದಲ್ಲಿ ಹೋಗಬೇಕಾದರೆ ನಾವೊಬ್ಬನೇ ಹೋಗ್ತಾ ಇಲ್ವೋ, ನಮ್ಮ ಜೊತೆಗೆ ಪರಮಾತ್ಮ ಇದ್ದಾನೆ ಇದನ್ನು ತಿಳಿಸಿದ್ರು. ದೇವರು ನನ್ನ ಜೊತೆಗೆ ಇದ್ದಾನೆ ಅಂತ ಹೇಳಿದ್ರಿಂದಾಗಿ ಸರ್ವಮೂಲದ ಯಾವ ಒಂದು ಪ್ರಮೇಯವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದ್ರು? ಅದ್ವೈತ ಅಲ್ಲ, ದ್ವೈತ. ಹಾಗೆ ಒಂದಲ್ಲ ಎರಡು. ನನ್ನ ಜೊತೆಗೆ ದೇವರು ಇದ್ದಾನೆ ಅಂತಂದರೆ ಏನಾಯಿತು? ನಾನು ಬೇರೆ, ದೇವರು ಬೇರೆ, ಪ್ರತ್ಯೇಕವಾಗಿ ಇದ್ದಾನೆ. ಹಾಗಾದರೆ ಜೀವ ಈಶ ಭೇದ. ಈ ಒಂದು ಸಿದ್ಧಾಂತವನ್ನು ಆಚಾರ್ಯರು ತಾವು ಒಂದು ಕಡೆ ಕೂತು ಬರೆದು ಪಾಠ ಮಾಡಿ ಅದನ್ನು ಉಪದೇಶ ಮಾಡಿ ಅದರಿಂದಾಗಿ ಜಗತ್ತಿಗೆ ಜ್ಞಾನ ಕೊಟ್ಟಿದ್ದಲ್ಲ. ಕೇವಲ ತಾವು ನಡ್ಕೊಂಡು ಹೋಗೋ ಕಾಲಕ್ಕೆ ಒಬ್ಬನೇ ಹೋಗ್ತಾ ಇದೆಯಲ್ಲೋ ಅಂತಂದರೆ ಆ ಕಾಲಕ್ಕೆ ಒಂದು ಮಂದಹಾಸವನ್ನು ಬೀರೋಣ. ಆ ಮಂದಹಾಸದ ಆಂತರ್ಯ ನಾವು ಒಂದಲ್ಲ ಎರಡು ಅಂತಂದು. ಆ ಎರಡು ಯಾವುದು? ಒಂದು ಈಶ, ಒಂದು ಜೀವ. ಇದೇ ಆಚಾರ್ಯರ ಸಿದ್ಧಾಂತ. ನೋಡಿ, ಇಷ್ಟು ಕ್ರಮದಿಂದ ತಮ್ಮ ಒಂದೊಂದು ಲೀಲೆಯನ್ನು ಆಚಾರ್ಯರು ತಾವು ಪ್ರತಿಪಾದನೆಯನ್ನು ಮಾಡ್ತಾ ಇನ್ನು ಮುಂದೆ ಯಾವ ಸಂಬಂಧಿಕರ ಮನೆಗೆ ತಾವು ಹೋದರು, ಅಲ್ಲಿ ಹೋದಂತಹ ಕಾಲಕ್ಕೆ ಅಲ್ಲಿಂದ ತಾವು ಹೊರಡೋಣ. ಮುಂದೆ ಕಾಡಿನ ಮಾರ್ಗದಲ್ಲಿ ಅಲ್ಲಿರ್ತಕ್ಕಂತಹ ಆ ಒಂದು ನಾರಾಯಣ ದೇವರ ಒಂದು ದೇವಸ್ಥಾನ ಪ್ರವೇಶ ಮಾಡೋಣ, ಅಲ್ಲಿ ನಮಸ್ಕಾರ ಮಾಡೋಣ. ಅಲ್ಲಿಂದ ಪುನಃ ಎಲ್ಲಿಗೆ ಬರೋಣ? ಅನಂತೇಶ್ವರನ ಗುಡಿಗೆ ಬರೋಣ. ಅಲ್ಲಿ ಬಂದಂತಹ ಕಾಲಕ್ಕೆ ಪುನಃ ಪರಮಾತ್ಮ ನಮಸ್ಕಾರವನ್ನು ಮಾಡೋಣ. ಇಷ್ಟೊಂದು ಮದಿಗೆ ಭಟ್ರು ಬಂದರು. ಆ ಹಾದಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ಅನೇಕ ಮಂದಿ ಎಲ್ಲ ಅಂದರು, ಚಿಕ್ಕ ಹುಡುಗ ತಾನೇ, ನಾವು ನೋಡಿದ್ವು ಅವನ್ನ, ಹಿಂಗೆ ಹೋದ ಅವನು. ನಾವು ಕೇಳಿದ್ವು, ಏನಪ್ಪ ಒಬ್ಬನೇ ಹೋಗ್ತಾ ಇದೆಯಲ್ಲೋ ಅಂತಂದರೆ ಸುಮ್ಮನೆ ಒಂದು ನಕ್ಪುಟ್ಟ ಆ ಹುಡುಗ. ನಾವು ಸುಮ್ಮನೆ ಬಂದ್ಬಿಟ್ಟು ಅಂತಂದರು. ಅದೇ ಮಾರ್ಗವನ್ನು ಹಿಡಿದು ಅನಂತೇಶ್ವರ ಗುಡಿಗೆ ತಾವು ಹೋಗುವಷ್ಟೊತ್ತಿಗೆ ಅಲ್ಲಿ ಆಚಾರ ತಾವು ನಮಸ್ಕಾರ ಆದಿಗಳನ್ನು ನಡೆಸಿ ವಿಶೇಷವಾಗಿ ಭಗವದ್ ಉಪಾಸನೆ ಮಾಡ್ತಾ ಇರೋಣ. ಅಲ್ಲಪ್ಪ ಒಬ್ಬನೇ ಬಂದಿಯಲ್ಲೋ, ನಿನಗೆ ಭಯ ಆಗಲಿಲ್ವಾ ಅಂತಂದರು. ಆಗ ಆಚಾರ್ಯಂದರು, ಒಬ್ಬನೇ ಬಂದಿದ್ರು ಭಯ ಆಗೋದು ಒಂದು, ನಾವು ಒಬ್ಬನೇ ಬಂದೇ ಇಲ್ಲ, ಮತ್ತಾರಿದ್ರು ಅಂತಂದ್ರಿ. ಅದಕ್ಕೆ ತಿಳಿಸಿದ್ರು, ನಾನು ಸಖಾ ಮಮ ಕಾನನ ಗೋ ವಿಭುಹು. ವಿಭುಹು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ನಮ್ಮ ಜೊತೆಗಿದ್ದಾಗ ಒಬ್ಬನೇ ಅನ್ನೋ ಶಬ್ದನೇ ಇಲ್ಲ ಅಂತ ಅಂದ್ಬಿಟ್ರು ಆಚಾರ್ಯ. ಹೌದಾ, ನಿನ್ನ ಜೊತೆಗೆ ಯಾವ ದೇವರು ಅಂತಂದು. ಯಾವ ದೇವರು ಅಂತಂದರೆ ಆ ಸಂಬಂಧಿಕರ ಮನೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರ ಮನೆಯಲ್ಲಿ ಒಂದು ದೇವ್ರ ಪೆಟ್ಟಿಗೆ ಇತ್ತಲ್ಲ, ಆ ದೇವ್ರ ಪೆಟ್ಟಿಗೆಯಲ್ಲಿ ಒಂದು ದೇವರಿತ್ತಲ್ಲ, ಆ ದೇವರು ನನ್ನನ್ನು ಕರ್ಕೊಂಡು ಕಾನನ ಗೋ ವಿಭುಹು, ಆ ಕಾಡಿನ ಮಧ್ಯದಲ್ಲಿ ಕರೋಡಿ ನಾರಾಯಣ ದೇವಸ್ಥಾನ ಅಂತ ಏನಿತ್ತು ಅಲ್ಲಿ ತನಕ ಅವ್ರ ದೇವ್ರು ನನ್ನ ಕರ್ಕೊಂಬಂದ ಅಂತಂದು. ಆ ಮನೆಯವ್ರಿಗೆ ಮರ್ತೋಗಿರ್ಬೇಕು ದೇವ್ರ ಪೆಟ್ಟಿಗೆ ತೆಗೆದು ಎಷ್ಟು ವರ್ಷ ಆಗಿತ್ತು ಇದು. ಆದರೆ ಆಚಾರ್ಯರಂತೆ ಆ ಭಗವದ್ ರೂಪ ಕರ್ಕೊಂಡು ಇಲ್ಲಿ ತನಕ ಬಿಡ್ತು. ಇನ್ನು ಇಲ್ಲಿಂದ ಈ ಭಗವದ್ ರೂಪ ಕರ್ಕೊಂಡು ನಮ್ಮನ್ನು ಮತ್ತೊಂದು ದೇವಸ್ಥಾನ ಎಲ್ಲಿ ಇಲ್ಲಿ ತನಕ ಬಿಡ್ತು. ಇಲ್ಲಿ ನಮಗೆ ಅನಂತೇಶ್ವರನ ಒಂದು ಅನುಗ್ರಹ ಆಯಿತು. ಹಾಗಾದರೆ ಎಷ್ಟು? 3 ಭಗವದ್ ರೂಪಗಳನ್ನು ಆಚಾರ್ಯ ಪರಿಚಯಿಸಿದರು. ಇದರ ತಾತ್ಪರ್ಯ ಏನು? ಇದು ಒಂದಾಗಿ ಮೇಲ್ನೋಟಕ್ಕೂ ಆಶ್ಚರ್ಯಕರ. ಕಾರಣ ಭಗವತ್ ಪ್ರಜ್ಞೆಯಿಂದ
ಆಚಾರ್ಯ ಸಂಚಾರ ಮಾಡಿದ್ದಾರೆ. ಇದೊಂದು ಮಹತ್ತರವಾದ ವಿಷಯವೇ. ಮೇಲ್ನೋಟಕ್ಕೆ ನೋಡಿದ್ರೂ ಮಹತ್ತರವಾದ ಅಂಶ. ಇನ್ನು ಆಂತರಿಕ ತಗೊಂಡ್ರೆ ಏನು 3 ರೂಪಗಳು, ಅಲ್ಲಿಂದ ಇಲ್ಲಿ ಕರ್ಕೊಂಡು ಈ ಭಗವದ್ ರೂಪ ಬಂತು, ಇಲ್ಲಿಂದ ಇನ್ನೊಂದು ಭಗವರೂಪ ಕರ್ಕೊಂಬಂತು, ಆ ಭಗವದ್ ರೂಪ ಇನ್ನೊಂದು ದೇವಸ್ಥಾನ ಕರ್ಕೊಂಬಂದುಬಿಡ್ತು. ಒಂದೇ ಭಗವದ್ ರೂಪ ಅಂತ ಹೇಳ್ಬೋದಿತ್ತಲ್ಲ. ದೇವರು ನನ್ನ ಜೊತೆಗೆ ಬಂದ, ಸಿಂಪಲ್ ಸ್ಟೇಟ್ಮೆಂಟ್ ಇದು. ಅದು ಬಿಟ್ಟು ಆಚಾರ್ಯರು ಇಲ್ಲಿಂದ ಈ ಭಗವದ್ ರೂಪ ಬಂತು, ಇಲ್ಲಿಂದ ಆ ಭಗವದ್ ರೂಪ ಬಂತು, ಈ ಅಂಶವನ್ನು ಯಾಕೆ ಹೇಳಿದ್ರು ಆಚಾರ್ಯರು ಅಂತಂದರೆ, ಇದಕ್ಕೆ ತಂತ್ರಸಾರ ರೀತಿಯಾದ ದೇವಪೂಜಾ ಪದ್ಧತಿಯಲ್ಲಿ ಆಚಾರ್ಯ ತಿಳಿಸಿರೋ ಆ ಕ್ರಮವನ್ನು ನಾವು ಸಂಯೋಗ ಮಾಡಿದಾಗ ಮಾತ್ರ ಇದಕ್ಕೆ ಉತ್ತರ ಸಿಗ್ತದೆ ನಮಗೆ. ಪ್ರತಿನಿತ್ಯ ನೀವು ನಿರ್ಮಾಲ್ಯ ತೀರ್ಥವನ್ನು ತಗೋಬೇಕಾದರೆ ಯಾವ ಭಗವದ್ ರೂಪಗಳನ್ನು ಹೇಳ್ತೇವೆ? ವಿಶ್ವಾಯ ನಮಃ, ತೈಜಸಾಯ ನಮಃ, ಪ್ರಾಜ್ಞಾಯ ನಮಃ. ಹೌದಾ? ಯಾಕೆ ಈ 3 ರೂಪ? ಈ 3 ರೂಪಗಳನ್ನೇ ಯಾಕೆ ಕೊಟ್ಟರು ಆಚಾರ್ಯ? ಇದರಲ್ಲಿ ಒಂದು ಆಂತರ್ಯ ಇದೆ. ಅವಸ್ಥಾತ್ರಯ ನಿಯಾಮಕ ರೂಪ ಇದು. ಜಾಗ್ರತ ಅವಸ್ಥಾ ನಿಯಾಮಕ ರೂಪ ಯಾವುದು? ವಿಶ್ವ. ಸ್ವಪ್ನಾವಸ್ಥೆಗೆ ತೈಜಸ. ಇನ್ನು ಸುಷುಪ್ತಾವಸ್ಥೆಗೆ ಯಾವುದು? ವಿಶ್ವ, ತೈಜಸ, ಪ್ರಾಜ್ಞ ನಾಮಕನ ಅಂತ ಪರಮಾತ್ಮ. ಹೌದಾ? ಈ 3 ಭಗವದ್ ರೂಪಗಳು ಆಯಿತಾ. ಆಚಾರ್ಯರು ತಾವು ಸಂಚಾರ ಮಾಡಬೇಕಾದರೆ ಏತತ್ ಕಾಲಕ್ಕೆ ಇಲ್ಲಿಂದ ಈ ಭಗವದ್ ರೂಪ, ಅಲ್ಲಿಂದ ಆ ಭಗವದ್ ರೂಪ, ಆ ಭಗವದ್ ರೂಪದಿಂದ ಅನಂತೇಶ್ವರನ ಗುಡಿಗೆ ಮತ್ತೊಂದು ಭಗವದ್ ರೂಪ. ಎಷ್ಟಾಯಿತು? 3 ಭಗವದ್ ರೂಪ. ಈಗ ಅವಸ್ಥಾತ್ರಯದಲ್ಲೂ ಎಷ್ಟು ರೂಪ? 3 ಭಗವದ್ ರೂಪ, ವಿಶ್ವ, ತೈಜಸ, ಪ್ರಾಜ್ಞ. ಹೌದಾ? ಈಗ ಅದಕ್ಕೂ ಇದಕ್ಕೂ ಸಮನ್ವಯ ಮಾಡಬೇಕು ನಾವು. ಹೇಗೆ ಅಂತಂದರೆ, ಈಗ ಜಾಗೃತ ಅವಸ್ಥಾ ಅಲ್ಲಿ ಜೀವನನ್ನು ಎಲ್ಲಿ ಕೂಡಿಸ್ಕೊಂಡಿರ್ತಾನೆ ಪರಮಾತ್ಮ? ಆಜ್ಞಾಚಕ್ರದಲ್ಲಿ ವಿಶ್ವಂಬರನಾದ ಪರಮಾತ್ಮನ ಜೊತೆಗೆ ಜೀವ ಇರಬೇಕು. ಆಯಿತಾ? ನಾವು ಮಲಗಿದ್ದೇವೆ ಅನ್ನೋ ಕಾಲಕ್ಕೆ ಈ ವಿಶ್ವನಾಮಕನಾದ ಪರಮಾತ್ಮ ಜೀವನನ್ನು ಕರ್ಕೊಂಡು ಎಲ್ಲಿಗೆ ಬರಬೇಕು? ಕಿರುನಾಲಿಗೆ ತುದಿ, ಅದೇ ಇಂದ್ರನಾಲ. ಇಂದ್ರನಾಲದ ಆ ಬಿಂದು ಜಾಗವೇ ನಮ್ಮ ಸ್ವಪ್ನಾವಸ್ಥೆಗೆ ಕಾರಣೀಭೂತವಾದ ಸ್ಥಳ. ಅಲ್ಲಿರ್ತಕ್ಕಂತಹ ಭಗವದ್ ರೂಪ ಯಾವುದು? ತೈಜಸ. ಹಾಗಾದರೆ ಈ ವಿಶ್ವನಾಮಕನಾದ ಪರಮಾತ್ಮ ಜೀವನನ್ನು ಕರ್ಕೊಂಡು ತೈಜಸನಾದ ತನ್ನ ಮತ್ತೊಂದು ರೂಪದ ಹತ್ರ ಕರ್ಕೊಂಡು ಹೋಗ್ಬಿಟ್ಟ. ಆಯಿತಾ? ಇಲ್ಲಿಗೆ 2ನೇ ಭಗವದ್ ರೂಪ ಬಂತ. ಇಷ್ಟಕ್ಕೆ ನಿಲ್ಲಿಲ್ಲ. ಇಲ್ಲಿಂದ ಏನಾಯಿತು? ಸ್ವಪ್ನ ಮುಖದ ಮೇಲೆ ಏನಾಗಬೇಕು? ಸುಷುಪ್ತಾವಸ್ಥೆಗೆ ಹೋಗ್ತೇವೆ ನಾವು, ಗಾಢವಾದ ನಿದ್ರೆಗೆ ಜಾರ್ತೇವೆ. ಹಾಗಾದರೆ ತೈಜಸನಾದ ಭಗವದ್ ರೂಪ ಜೀವನನ್ನು ಹಿಡ್ಕೊಂಡು ತನ್ನ ಮತ್ತೊಂದು ರೂಪದ ಯಾವುದು? ಪ್ರಾಜ್ಞನಾಮಕನಾದ ಪರಮಾತ್ಮನೊಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೇನಾಯಿತು? 3 ಭಗವದ್ ರೂಪಗಳ ಸಂಚಾರದೊಟ್ಟಿಗೆ ಜೀವ ಇರ್ತಾನೆ ಅನ್ನೋದನ್ನೇ ಆಚಾರ್ಯರು ತಾವು 3 ಭಗವದ್ ರೂಪಗಳು ನಮ್ಮನ್ನು ಕರ್ಕೊಂಡು ಬಂದಿದೆ. ಹೇಗಿದೆ ಆ ಭಗವದ್ ರೂಪಗಳು? ಸಖ ಮಿತ್ರನಂತೆ ಇದ್ದು ದೇವರು ನನ್ನನ್ನು ಕರ್ಕೊಂಡು ಬಂದಿದ್ದಾನೆ ಈ 3 ಸ್ಥಳಗಳಲ್ಲಿ ಅಂತ ಹೇಳಿದ್ದರ ಆಂತರ್ಯ. 3 ಅವಸ್ಥಾತ್ರಯಗಳಲ್ಲಿ ಜೀವ ಪರಮಾತ್ಮನೊಟ್ಟಿಗೆ ತಾನು ಸಂಚಾರ ಮಾಡ್ತಾ ಇರ್ತಾನೆ ಅನ್ನೋ ಒಂದು ವಿಶಿಷ್ಟವಾದ ತತ್ವಾಂಶವನ್ನು ಶ್ರೀಮದಾಚಾರ್ಯರು ತಾವು ಬಾಲ್ಯಾವಸ್ಥೆಯಲ್ಲೇ ನಮ್ಮ ಅವಸ್ಥಾತ್ರಯ ನಿಯಾಮಕವಾದ ಭಗವದ್ ರೂಪಗಳ ಒಂದು ಸಂಚಾರ ಕ್ರಮ, ಅದರೊಟ್ಟಿಗೆ ಜೀವ ತಾನು ಇರ್ತಾನೆ ಅನ್ನೋ ಒಂದು ಸಿದ್ಧಾಂತವನ್ನು ಏನು ತಿಳಿಸಿದ್ದಾರೆ. ಅಂತಹ ಆಚಾರ್ಯರನ್ನೇನಂತ ಕರೆದರು? ವಿಶ್ವಗುರೋರ್ ವಿಶುದ್ಧಾಂ. ಹೀಗೆ ಏತತ್ಕ್ರಮದಿಂದ ಮುಖ್ಯ ಪ್ರಾಣದೇವರು ಮಧ್ವರಾಯರ ಲೀಲೆ ನವ ರತುನದ ಮಾಲೆ ಅಂತ ತಿಳಿಸೋದು. ಯಾಕೆ ಶ್ರೀಮದ್ ಆಚಾರ್ಯರ ಲೀಲೆ ನವರತ್ನದ ಮಾಲೆ ಅಂತ ಯಾಕಂದ್ರು ಅಂತಂದರೆ, ಅದರ ತಾತ್ಪರ್ಯ ನಮ್ಮ ಬಿಂಬೋಪಾಸನೆಗೆ ಏನು ಬೇಕೋ ಅದಷ್ಟು ಸಿದ್ಧತೆಯನ್ನು ಆಚಾರ್ಯ ತಾವು ನಡೆಸಿದ್ದಾರೆ ಅನ್ನೋ ಒಂದು ಅಂಶವನ್ನೇ ನಮಗೆಲ್ಲ ತಿಳಿಸ್ತಾ, ಇಷ್ಟು ಕ್ರಮದಿಂದ ಆಚಾರ್ಯರು ತಾವು ನಮಸ್ಕಾರದ ಪರಿಯನ್ನು ಅಲ್ಲಿ ನಾವು ಸ್ಮರಣೆಯನ್ನು ಮಾಡ್ತಾ, ಸಕಲ ಶಬ್ದಮಯೀ ಚ ಸರಸ್ವತಿ. ಮುಂದೆ ಆಚಾರ್ಯರಿಗೆ
ಜಗದ್ಗುರುಗಳಾದ ಮುಖ್ಯ ಪ್ರಾಣ ದೇವರಿಗೆ ಅಕ್ಷರಾಭ್ಯಾಸ. ದೇವತೆಗಳೆಲ್ಲ ಕೃತಾರ್ಥರಾದರಂತೆ. ನಮಗೆ ನಿಮಗೆ ಕ್ರಮ ಹೇಗೆ? ಅಕ್ಷರಾಭಿಮಾನಿ ದೇವತೆಗಳು ಬಂದು ನಮಗೆ ಅನುಗ್ರಹ ಮಾಡಬೇಕು. ಆದರೆ ಆಚಾರ್ಯರಿಗೆ ಅಕ್ಷರಾಭ್ಯಾಸ ಆಗಬೇಕಾದರೆ ಅಕ್ಷರಾಭಿಮಾನಿ ದೇವತೆಗಳೇ ನಾವು ಧನ್ಯರು ಅಂತ ಹೋದ್ರಂತೆ. ಇಷ್ಟೇ ವ್ಯತ್ಯಾಸ. ಅವ್ರು ನಮ್ಮ ಹತ್ರ ಬಂದರೆ ನಾವು ಧನ್ಯರಾಗ್ತೇವೆ. ಆದರೆ ಶ್ರೀಮದ್ ಆಚಾರ್ಯರ ಹತ್ರ ತಾವು ಹೋದರು. ಯಾಕೆ ಹೋದರು ಅಂತಂದರೆ ತಮ್ಮ ಧನ್ಯತಾ ಭಾವವನ್ನು ಸೂಚನೆ ಮಾಡಲಿಕ್ಕಾಗಿ ಆ ಅಕ್ಷರಾಭಿಮಾನಿ ದೇವತೆಗಳು. ಅದರಲ್ಲೂ ಕೂಡ ಮುಖ್ಯವಾಗಿ ಅಕ್ಷರಾಭಿಮಾನಿ ಅಂತಂದ್ರೆ ಯಾರು? ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹೇತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂ ಬಭಾರ. ಯಾವ ವಿದ್ಯೆಗೆ ಅಭಿಮಾನಿನಿಯಾದ ಭಾರತೀ ಸರಸ್ವತೀ ದೇವಿಯರು ತ್ರಿಭುವನ ಮಹಿತ 3 ಲೋಕದಿಂದ ಮಾನಿತರಾಗಿದ್ದಾರೋ ನೆಲೆಸು ನೀ ಮದ್ ವದನ ಸದನದಲ್ಲಿ, ನನ್ನ ನಾಲಿಗೆಯಲ್ಲಿ ನಿಂತು ನಲಿದಾಡೆ ಅಂತ ದಾಸರಾಯರು ಒಂದು ದೇವರ ನಾಮ ಇದೆಯಲ್ಲ, ಅದರಂತೆ ನಮ್ಮ ನಾಲಿಗೆಯಲ್ಲಿ ಸರಸ್ವತೀ ದೇವಿ ನಿಂತು ನುಡಿಸಿದ್ರೆ ನಾವು ಶಬ್ದವನ್ನು ಆಡಬೇಕು ಅಂತ ಏನು ಶಾಸ್ತ್ರಾದಿಗಳು ತಾವು ತಿಳಿಸ್ತಾ ಇದೆ. ನೆಲೆಸು ನೀ ಮಧ್ವದನ ಸದನದಲ್ಲಿ ಅಂತ ಎಲ್ಲ ಅಪರೋಕ್ಷ ಜ್ಞಾನಿಗಳು ಕೂಡ ಭಾರತೀ ಸರಸ್ವತೀ ದೇವಿಯರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಂತಹ ಭಾರತೀ ಸರಸ್ವತೀ ದೇವಿಯರು ಮುಖ್ಯ ಪ್ರಾಣ ದೇವರ ಪಾದದ ಧೂಳಿನ ಕಣವನ್ನ ಪ್ರೇಮ ಭಾರಂಭ ಭಾರ. ಏನು ಪ್ರೇಮ ಭಾರಂಭ ಭಾರ ಅಂದರೆ? ಪ್ರೇಮ ಅಂದ್ರೆ ಏನು? ಭಕ್ತಿ. ಭಕ್ತಿಯಿಂದ ಶ್ರೀಮದ್ ಆಚಾರ್ಯರ ಪಾದದ ಧೂಳಿನ ಕಣವನ್ನ ಶಿರಸಾ ಧಾರಣೆ ಮಾಡ್ತಾ ಇದ್ದಾರಂತೆ. ಅಂತಹ ವಾಯುದೇವರಿಗೆ ಅಕ್ಷರಾಭ್ಯಾಸ. ಒಬ್ಬ ಅಪರೋಕ್ಷ ಜ್ಞಾನಿಗಳಲ್ಲೇ ಅಕ್ಷರಾಭಿಮಾನಿ ದೇವತೆಗಳು ತಾವಾಗಿ ನೆಲೆಸ್ಬಿಡ್ತಾರಂತೆ. ಇದಕ್ಕೆ ಪ್ರಮಾಣ ಯಾರು ಗೊತ್ತಾ? ಜಗನ್ನಾಥದಾಸ. ಹೇಗಂತೆ? ಅವರು 80ನೇ ವಯಸ್ಸಿನಲ್ಲಿ ಪ್ರಾಯಶಃ ಹರಿಕಥಾಮೃತ ಸಾರ ಬರಿಬೇಕಾದ್ರೆ ಒಂದ್ಸತಿ ನಕ್ಬಿಟ್ರಂತೆ. ಅದೇ ಒಂದು ದೊಡ್ಡ ಕಥಾ ನೋಡ್ರಿ. ಅಪರೋಕ್ಷ ಜ್ಞಾನಿಗಳ ಕ್ರಮ ಹೇಗಿರುತ್ತೆ? ನಾವು ನಕ್ಕದ್ವಿನಿ ಅಂತ ಗಿಕ್ಲೋ ಅನ್ಕೊಂಡ್ಬಿಡ್ಬೇಕು. ಆದರೆ ದೊಡ್ಡವ್ರ ಲಕ್ಷಣ ಹೆಂಗಿರಬೇಕು ಅಂತಂದರೆ, ಸರಿ ಎಲ್ಲ ಬರೆದಿದ್ದಾಯಿತು. ಶಿಷ್ಯವರ್ಗ ಎಲ್ಲ ಕೇಳಿದ್ರು, ದಾಸರೇ ಇವತ್ತು ನೀವು ಬರೆಯೋ ಕಾಲಕ್ಕೆ ನಕ್ರಲ್ಲ ಯಾಕೆ ಅಂದ್ರಂತೆ. ಆಗ ಜಗನ್ನಾಥ ದಾಸರು ಅಂದ್ರಂತೆ, ಮತ್ತೇನಿಲ್ಲಪ್ಪ, ನಾವು ಬರಿಬೇಕಾದ್ರೆ ಅಕ್ಷರಾಭಿಮಾನಿ ದೇವತೆಗಳು ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ದಾರೆ. ಯಾರನ್ನು ಹಾಕಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರಂತೆ ತತ್ಕಾಲದಲ್ಲಿ. ಹೀಗೆ ಆ ಅಪರೋಕ್ಷ ಜ್ಞಾನಿಗಳಲ್ಲೇ ಇಷ್ಟು ಲಕ್ಷಣಾದಿಗಳಿದೆ. ಅಕ್ಷರಾಭಿಮಾನಿ ದೇವತೆಗಳು ತಾವು ನಿಂತು ಕೃತಾರ್ಥ ಭಾವವನ್ನು ತೋರ್ತಾ ಇರ್ತಾರೆ ಅಂತಂದರೆ, ಇನ್ನು ಸಾಕ್ಷಾತ್ತಾಗಿ ಜಾತ ಅಪರೋಕ್ಷಿಗಳಾದ ಮುಖ್ಯ ಪ್ರಾಣ ದೇವರ ಬಳಿಯಲ್ಲಿ ಇನ್ನು ಯಾವ ಅಕ್ಷರಾಭಿಮಾನಿ ದೇವತ ಬರೋಲ್ಲ. ಏಕೆಂದರೆ ವಾಯುದೇವರಲ್ಲಿ ಸಮಗ್ರ ಇಂದ್ರಿಯ ವ್ಯಾಪಾರಾದಿಗಳನ್ನು ನಡೆಸ್ತಕ್ಕಂಥದ್ದು ಪರಮಾತ್ಮ ಮಾತ್ರ. ನಮ್ಮಂತೆ ಈ ತತ್ವಾಭಿಮಾನ ದೇವತೆಗಳು ವಾಯುದೇವರ ಶರೀರದಲ್ಲಿ ವ್ಯಾಪಾರ ಮಾಡಲಿಕ್ಕಾಗೋಲ್ಲ. ನೇರವಾಗಿ ಪರಮಾತ್ಮ ನಿಂತು ಕಾರ್ಯ ನಡೆಸ್ತಾ ಇರ್ತಾನೆ. ಹಿಂಗಿರಬೇಕಾದ್ರೆ ವಾಯುದೇವರ ಸೇವೆ ನಾವು ಯಾವಾಗ ಮಾಡಬೇಕು? ಇದೊಂದು ಅವಕಾಶ ಅಂತ ಸಮಸ್ತವಾದ ಅಕ್ಷರಾಭಿಮಾನಿ ದೇವತೆಗಳು ತಾವು ಬಂದು ನೆಲೆಸ್ತಾ ಇದ್ದಾರಂತೆ. ಇಷ್ಟು ಕ್ರಮದಿಂದ ನಮಗೆ ಹೇಳ್ತಾ, ವಾಚಾಮ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹೇತಾ ಶಾರದಾ ಶಾರದೆಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭ ಪ್ರೇಮ ಭಾರಂಭ ಭಾರ. ಇಷ್ಟು ಅಂಶವನ್ನು ಹೇಳ್ತಾ ಏನು ಆ ಅಕ್ಷರಾಭ್ಯಾಸ ಅನ್ಬೋದೇನು ಪ್ರಾರಂಭ ಆಗಿದೆ. ಇವತ್ತಿಗೂ ಕೂಡ ನಮ್ಮಲ್ಲಿ ಶಿಷ್ಟಾಚಾರ ಪರಂಪರೆಯಂತೆ ಮನೆಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಆಗಬೇಕು ಅಂದ್ರೆ ಪಾಚಕ ಕ್ಷೇತ್ರ. ಹೌದು, ಆಚಾರ ಮಾಡಿರ್ತಕ್ಕಂತಹ ಸ್ಥಳಕ್ಕೆ ಹೋದ್ರೇನೆ ನಮಗೆ ತತ್ವಜ್ಞಾನಾದಿಗಳ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಇದ್ರೆ, ಇನ್ನು ಸ್ವಯಂ ಶ್ರೀಮದ್ ಆಚಾರ್ಯರ ಆ ಒಂದು ತತ್ವಜ್ಞಾನ ಹೇಗಿರಬೇಡ. ಅದನ್ನು ಮೊದಲನೇ ದಿವಸ ಪಾಠ ಆಯಿತು. 2ನೇ ದಿವಸ ತಂದೆ ಬಂದು ಪುನಃ ಲಿಪಿಕುಲಂ ನನುತಾತಗತೆ ದಿನೇ. ಆಚಾರಂದ್ರು ನಿನ್ನೆ ಬರೆಸಿದ್ದೆ ಇವತ್ತು ಬರೆಸ್ತಾ ಇದ್ರೆ ಹೆಂಗೆ ಇದು? ಅದರಿಂದ ಲಿಖಿತಮೇವ ಪುನರ್ಲಿಖಿತಂ ಕುತಃ
ಅಲ್ಲ ನಿನ್ನೆ ಪಾಠ ಮಾಡಿದ್ದೆ ಇವತ್ತು ಪಾಠ ಮಾಡ್ತಾ ಇದ್ದೀರಲ್ಲ ಅಂತ. ನಮಗೆ 5 ದಿವಸ ಮಾಡಿದ್ರು ಹೊಸದಾಗಿ ಕಾಣಿಸ್ತಾ ಇರ್ತದೆ ನಮ್ಮ ಸ್ಥಿತಿ ನೋಡಿ. ಆದರೆ ಆಚಾರ್ಯ ಅಂದರು, ಅಲ್ಲ ನಿನ್ನೆ ಇದ್ರ ಪಾಠ ಆಗೋಗಿದೆ, ಹೊಸದಾಗಿ ಮಾಡ್ರಿ ಎಂದರು. ಕಾರಣ ಪರಮಾತ್ಮನ ವಿಷಯ ಬಗೆಯ ನೂತನವ ಕಾಣುತ್ತ ಹೊಸದಾಗಿ ಅದು ಅದ್ಯಾಪಿ ನವೀನದಂತೆ ಕಾಣ್ತಕ್ಕಂಥದ್ದು ಪರಮಾತ್ಮನ ವಿಷಯ ಇದ್ದಾಗ. ಇರೋ ವಿಷಯನೇ ಹೇಳ್ದಾ ಕೂತಿದ್ರೆ ಹೆಂಗಾಗ್ತದೆ? ಹಂಗಲ್ಲ, ಅಲ್ಲ ಹೊಸದಾಗಿ ಇನ್ನಷ್ಟು ಹೇಳ್ರಿ ಅಂತ ತಾವು ಎತ್ತದ ಕಾಲಕ್ಕೆ ಅವರ ತಂದೆಯಲ್ಲಿ ಹೇಳ್ತಾ ಇರೋಣ. ಮುಂದೆ ಗುರುಕುಲವಾಸ. ಆ ಗುರುಕುಲವಾಸದಲ್ಲಿ ಆಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಬೇರೆ ಇತ್ತಂತೆ. ಬರೀ ಹೊಗಳ್ತಾ ಕೂತಿರೋದಲ್ಲ, ಮತ್ತೆ ಒಂದು ಕಂಪ್ಲೇಂಟು ಬಂತು ಅವ್ರ ಬಗ್ಗೆ. ಏನು ಕಂಪ್ಲೇಂಟು? ಪಾಠಶಾಲೆಗೆ ಸರಿಯಾಗಿ ಹೋಗೋಲ್ಲ ಒಂದು ಕಂಪ್ಲೇಂಟ್. ಬೆಳಗ್ಗಿನ ಕ್ಲಾಸ್ ಅಟೆಂಡ್ ಮಾಡಿದವ್ರಂತೆ, ಮಧ್ಯಾಹ್ನ ಊಟಕ್ಕೆ ಹೊಟ್ಟೋದ್ರೆ ಇನ್ನು ಸಾಯಂಕಾಲಕ್ಕೆ ಜನಗಣಮನ ಹೇಳಬೇಕು, ಅಷ್ಟೊತ್ತಿಗೆ ಹೋಗ್ಬೇಕು ಇವರು. ಇದೊಂದು ಕಥಾ. ಸರಿ, ಮಧ್ಯಾಹ್ನ ಏನು ಮಾಡ್ತಿದ್ರಪ್ಪ? ಮರ ಹತ್ತು ಕೂತ್ಕೊಂಡ್ಬಿಡೋರಂತೆ. ಈ ಪೂರ್ವಜನ್ಮ ಸಂಸ್ಕಾರ ಬಿಡಲೇ ಇಲ್ಲ ಅವರಿಗೆ ಈ ಮರ ಹತ್ತೋದು. ಹೌದೋ ಇಲ್ವೋ? ಹನುಮಂತ ದೇವರಾದ ಮರ ಹತ್ತಿದ್ದು, ಮಧ್ವರಾಯರಾಗಿ ಬಂದಾಲು ಮರ ಹತ್ತೋದು ಬಿಡಲೇ ಇಲ್ವಂತೆ. ಮರ ಹತ್ತು ಕೂತ್ಕೊಂಡ್ಬಿಟ್ರಂತೆ. ಮರ ಹತ್ತು ಕೂತಾಗ ಏನು ಮಾಡಿದ್ರು? ಚಂಡ ಆಟ ಆಡ್ತಾ ಇದ್ರು. ಇದೇನ್ರಿ ಸಾಮಾನ್ಯ ನಮ್ಮನೆ ಮಕ್ಕಳ ಥರ ಆಗೋದಲ್ರಿ ನಿಮ್ಮ ಆಚಾರರು. ಇಲ್ಲಿ ತನಕ ಏನೇನೋ ಭಾರಿ ಭಾರಿ ಹೇಳಿಬಿಟ್ಟು ಇವಾಗ ಗ್ರಾಫ್ ಇಳಿದೇ ಹೋಯ್ತು. ಹೌದೋ ಇಲ್ಲೋ? ಇಲ್ಲಿ ತನಕ ಎಲ್ಲೋ ವಿಷಯ ತಗೊಂಡು ಹೊರಟೋಗಿ ಈಗ ನೋಡಿದ್ರೆ ನಿಮ್ಮ ಹುಡುಗ ಗುರುಕುಲವಾಸಕ್ಕೆ ಚಕ್ಕರ್ ಹಾಕ್ತಾ ಇದ್ದ. ಇದು ಒಂದು ದೊಡ್ಡ ಕಥೆನಾ? ಇದನ್ನು ಹೇಳಿದ್ರೆ ನಮ್ಮನೆ ಮಕ್ಕಳು ಏನು ರೀತಿ ತಿಳ್ಕೊತಾರೆ? ನಾವು ಮಾಡಿದ್ರೆ ದೋಷ, ಆದರೆ ಆಚಾರ ಮಾಡಿದ್ರೆ ಗುಣ. ಯಾಕೆ ಅಂತಂದರೆ ಅವ್ರಿಗೆ ಬರೀ ಇವತ್ತು ಇವ್ರು ಹೇಳ್ಕೊಡ್ಬೇಕು, ಅದರಿಂದ ಅವರು ಕಲಿಬೇಕು, ಅದರಿಂದಾಗಿ ಅವ್ರ ಸಾಧನೆ ಅಂತ ಅಲ್ಲಪ್ಪ. ಶಾಶ್ವತ ಏಕಪ್ರಕಾರವಾದ ಜ್ಞಾನ. ಈಗಾಗಲೇ ಮೊನ್ನೆ ದಿವಸ ನಾವು ತಿಳಿಸಿದಂತೆ ಸಪ್ತ ಶಿವಾಸು ಮಾತೃಷು, ಸಮಗ್ರ ವೇದಾದಿಗಳೆಲ್ಲ ಮುಖೋದ್ಗತ ಯಾರಿಗೆ? ಮುಖ್ಯ ಪ್ರಾಣದೇವರಿಗೆ. ಆದ್ದರಿಂದ ತಾವು ಮಧ್ಯಾಹ್ನ ಪಾಠಕ್ಕೆ ಹೋಗ್ತಾ ಇರಲಿಲ್ಲ. ಮರ ಬೇರೆ ಹತ್ತಿರೋರು, ಚಂಡಾಟ ಬೇರೆ ಆಡ್ತಾ ಇದ್ದರು. ಚಂಡಾಟ ಆಡ್ತಾ ಆಡ್ತಾ ಎಂತಹ ಅನುಸಂಧಾನ! ಕೃಷ್ಣ ಕಾಳಿಂಗ ಮರ್ದನ ಮಾಡಿದ ಚಿಂತನೆ ಬಂತಂತೆ ನೋಡಿ ಆಚಾರ್ಯರಿಗೆ. ಇದು ಶ್ರೀಮದ್ ಆಚಾರ್ಯರಲ್ಲಿದ್ದಂತಹ ಗುರು ಗುಣ. ದೊಡ್ಡದಾದಂತಹ ಒಂದು ಗುಣ ಯಾವುದು ಆಚಾರ್ಯನಲ್ಲಿ ಅಂತಂದರೆ, ಪ್ರತಿಯೊಂದು ಕಾರ್ಯದಲ್ಲೂ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತ ಎನಗೆ ಕೊಡೋ ಪಾಂಡುರಂಗ. ಮಾಡುವ ಪ್ರತಿಯೊಂದು ಕ್ರಿಯೆಗಳಲ್ಲೂ ಭಗವತ್ಪರವಾದ ಚಿಂತನೆಯಲ್ಲಿ ನಾವು ತೊಡಗಬೇಕು ಅಂತ ತಿಳಿಸಿದ್ದಾರೆ. ಯಾರು 24 ತಾಸು ದೇವ್ರ ಪೂಜೆ ಮಾಡ್ತಾ ಕೂತಿರೋಕ್ಕಾಗುತ್ತಾ? 24 ತಾಸು ಉಪನ್ಯಾಸ ಹೇಳಲಿಕ್ಕಾಗತ್ತಾ? ಕೇಳಲಿಕ್ಕಾಗತ್ತಾ? ಹಾಗೆ ನಮ್ಮ ಸಾಧನೆ ಹೇಗೆ ಅಂತಂದರೆ, ಮಾಡುವ ಲೌಕಿಕ ವೈದಿಕ ಯಾವುದಾದ್ರೂ ಆಗಿರಲಿ, ಸ್ವಾಮಿ ನಿನ್ನ ಪೂಜಾ ಅನ್ನೋ ಜ್ಞಾನ ಇರಬೇಕು. ಅದರಂತೆ ಶ್ರೀಮದ್ ಆಚಾರ್ಯರು 3 ವರ್ಷ ಏತತ್ಕಾಲಕ್ಕೆ ಚಂಡಾಟವನ್ನು ಆಡ್ತಾ ಇದ್ದರೆ, ಚೆಂಡಿನ ಏರಿಳಿತ, ಈ ಒಂದು ಬಾಲನ್ನು ಹಾಕಿದ್ರೆ ಏನಾಗಬೇಕು? ಕೆಳಗಡೆಗೆ ಬೀಳಬೇಕು, ಮೇಲಕ್ಕೆ ಬರಬೇಕು, ಪುನಃ ಕೆಳಗಡೆ ಬೀಳಬೇಕು, ಮೇಲಕ್ಕೆ ಬರಬೇಕು. ಹೌದಾ? ಆ ಚೆಂಡಿನ ಏರಿಳಿತವನ್ನು ನೋಡ್ತಾ ಕೃಷ್ಣ ಕಾಳಿಂಗ ಮರ್ದನ ಮಾಡಬೇಕಾದರೆ ಒಂದು ಸತಿ ಪಾದವನ್ನು ಒತ್ತುತ್ತಾ ಇದ್ದ, ಒಂದು ಸತಿ ಪಾದವನ್ನು ಎತ್ತುತ್ತಾ ಇದ್ದ. ಇಷ್ಟು ಚಿಂತನೆ ಮಾಡ್ತಾ ಏತತ್ಕಾಲಕ್ಕೆ ಆಚಾರ್ಯರಿಂದ ರಚಿತವಾದ ಮೊಟ್ಟ ಮೊದಲನೇ ಗ್ರಂಥ ಅಂತಂದರೆ ಕಂದುಕ ಸ್ತುತಿ. ಗೀತಾಭಾಷೆ ಎಲ್ಲ ತರುವಾಯ ನೋಡ್ರಿ, ಮೊದಲಿಗೆ ತೊಗೊಂಡಿದ್ದು ಯಾವುದು? ಕಂದುಕ ಸ್ತುತಿ. ಇಲ್ಲಿಂದ ತಗೋಬೇಕು ನಾವು. ಯಾಕೆ? ಸರ್ವಮೂಲದ ಸೇರಿದ್ಯೋ ಇಲ್ವೋ? ಅದು ಸೇರಿದೆ. ಹಾಗಾದರೆ ಅದರಲ್ಲಿ ಪರಮಾತ್ಮನ ಪಾದದ ವರ್ಣನೆಯನ್ನು ಮಾಡ್ತಾ ಆಚಾರ್ಯರು 2 ನುಡಿಗಳಲ್ಲಿ ಏನು ಪರಮಾತ್ಮನ ಸ್ತೋತ್ರ ಮಾಡಿದ್ದಾರೆ. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ ಕಾಲಿಯ ನಾಗ ಕ್ಷೇಲ ನಿಹಂತ ಸರಸಿ ಜನ ಬದಲ ವಿಕಸಿತ ನಯನ ಅಂತ 2 ನುಡಿಗಳಲ್ಲಿ ಏನು ಶಾಸ್ತ್ರದ ಸಾರವನ್ನು ಮಹಾನುಭಾವರು ತಾವಲ್ಲಿ ತುಂಬಿದ್ದಾರೆ ಅನ್ನೋ ಒಂದು ಅಂಶವನ್ನು ಹೇಳ್ತಾ
ಎಲ್ಲಿಂದ ದೇವರ ಪಾದದ ಚಿಂತನೆಯನ್ನು ಮಾಡಬೇಕು ಅದನ್ನು ಆಚಾರ ಉಲ್ಲೇಖ ಮಾಡ್ತಾರಲ್ಲಿ. ಅಂಬರ ಗಂಗಾ ಚುಂಬಿತ ಪಾದ ಪದ ತಲ, ಪದ ಪಾದ, ತಲ ಅಂಗಾಲು. ಎಲ್ಲಿಂದ ಚಿಂತನೆ? ಅಂಗಾಲಿನಿಂದ ಚಿಂತನೆ. ನೋಡಿ, ಇದು ಆಚಾರ ಕೊಟ್ಟಂತಹ ಧ್ಯಾನ ಪ್ರಕ್ರಿಯೆ. ಇಷ್ಟು ಅಂಶವನ್ನು ಆಚಾರ್ಯರು ತಾವು ಬಾಲ್ಯಾವಸ್ಥೆಯಲ್ಲೇ ಇಷ್ಟು ಅಂಶವನ್ನು ನಮಗೆ ತಿಳಿಸಿ ಮುಂದೆ ಏನು ಪರಮಾತ್ಮನ ವಿಷಯಕವಾಗಿ ಆಗಿರ್ತಕ್ಕಂತಹ ಆ ವಿಪರೀತ ಜ್ಞಾನ, ಒಂದಾಗಿ ದೇವರೇ ಇಲ್ಲ ಅಂತನ್ನೋದು ಒಂದು ವಾದ, ನಾನೇ ದೇವರು ಅನ್ನೋದು ಇನ್ನೊಂದು ವಾದ, ದೇವರ ಬಗ್ಗೆ ಪರಿಚಯ ಇಲ್ಲ ಅನ್ನೋದು ಮತ್ತೊಂದು, ಅದು ಅಜ್ಞಾನ, ಅನ್ಯಥಾ ಜ್ಞಾನ, ವಿಪರೀತ ಜ್ಞಾನ. ಇದೆಲ್ಲದಕ್ಕೂ ಕೂಡ ನಾವು ಸರಿಯಾದ ಕ್ರಮವನ್ನು ಕೊಡಬೇಕು ಅಂತ ಶ್ರೀಮದಾಚಾರ್ಯರು ತಾವು ನಿರ್ಣಯವನ್ನು ಮಾಡ್ತಾ ಯಸ್ವಾಮಿನ್ ದುಷ್ಟಾನ್ ದಮಯ ದಮಯ ವ್ಯಕ್ತಿಮಚರ ಗುಣಾನ್ ಗೂಢಾನ್ ವಿಷ್ಣೋ ಕಥಯ ಕಥಯ ಸ್ವಾನ್ ಪ್ರವದಯನ್. ಅಯಸ್ವಾಮಿನ್ ದುಷ್ಟಾನ್ ದಮಯ ದಮಯ. ಆಚಾರ್ಯರು ಏತತ್ಕಾಲಕ್ಕೆ ಇದಕ್ಕೆ ಸರಿಯಾದಂತಹ ಒಂದು ಕ್ರಮವನ್ನು ಮಾಡಬೇಕು ಅಂತ ತಾವು ಮನಸ್ಸಿನಲ್ಲಿ ಚಿಂತನೆ ನಡೆಸಿದ್ದಾರೆ. ಅನನ್ಯ ಸಂಗಾದ್ ಗುಣ ಸಂಗೀತ ಹರೇ ಜನಸ್ಯ ಮಾನಂ ತೋ ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂಸ್ಯಮಾಶ್ರಮಂ. ಆಗ ಆಚಾರ್ಯರು ನಾವು ಹೇಳಿರ್ತಕ್ಕಂಥದ್ದು ಜಗನ್ಮಾನ್ಯ ಆಗಬೇಕು ಅಂತಂದರೆ, ಅರ್ಥಾತ್ ಜಗನ್ಮಾನ್ಯ ಅಂತಂದರೆ ಎಲ್ಲರೂ ಕೊಂಡಾಡಬೇಕು ಅಂತ ಹಂಗೆ ಅರ್ಥ ಅಲ್ಲ. ಜಗನ್ಮಾನ್ಯ ಅಂದರೆ ಸಜ್ಜನರು ಅದನ್ನು ಸ್ವೀಕಾರ ಮಾಡಬೇಕು. ಅವರು ಉದ್ಧಾರ ಆಗಬೇಕು ಅಂತಂದರೆ ನಾವು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಮನಸ್ಸಿನಲ್ಲಿ ತಾವು ಸಂಕಲ್ಪವನ್ನು ಮಾಡೋಣ. ಗುರೋಹೋ ಕಿಲಾನ್ವೇಷಣವಾನ್ ಜಗದ್ಗುರು. ಜಗದ್ಗುರುಗಳಾದಂತಹ ಶ್ರೀಮದಾಚಾರ್ಯರು ತಾವು ಗುರುಗಳ ಅನ್ವೇಷಣೆಯನ್ನು ಮಾಡಲಿಕ್ಕೆ ಹೊರಟ್ರಂತೆ. ಸ್ವಯಂ ತಾವೇ ತಗೊಬೋದಾಗಿತ್ತಲ್ಲ. ಇದ್ಯಾಕೆ ಬೇಕು ಅಂತಂದರೆ ಪರಂಪರೆ ಇರಬೇಕು. ಪರಂಪರೆ ಇಲ್ಲದೆ ನಾವೇ ತಗೊತೇವೆ, ನಾವೇ ಮಾಡ್ಕೊತೇವೆ, ನಾವೇ ಮುದ್ರೆ ಹಾಕ್ಕೊಂಡ್ಬಿಡ್ತೇವೆ, ಹಂಗೆಲ್ಲ ಅವಕಾಶ ಇಲ್ಲ. ನಾವೇ ಮುದ್ರಾಧಾರಣೆಯನ್ನು ಯಾವಾಗ ಮಾಡ್ಕೋಬೇಕು? ದೊಡ್ಡವರು ಇಲ್ಲದೆ ಇರೋ ಕಾಲಕ್ಕೆ ಯೋಗ್ಯನಾದ ಗೃಹಸ್ಥ ತಾನು ತಗೊಳ್ಳಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ. ದೊಡ್ಡವರು ಇರೋ ಕಾಲಕ್ಕೂ ನಾವೇ ತಗೊಂಡ್ಬಿಡ್ತೇವೆ, ನಾವೇ ಹಾಕ್ಕೊತೇವೆ ಅಂತಂದರೆ ಅದು ದೋಷ. ಅದರಂತೆ ನಾವೇ ಸನ್ಯಾಸ ತಗೊತೇವೆ, ಹಂಗಲ್ಲಪ್ಪ, ಇದಕ್ಕೊಂದು ಪರಂಪರೆ ಇರಬೇಕು. ಆ ಪರಂಪರೆ ಉತ್ಕೃಷ್ಟವಾದ ಪರಂಪರೆ ಆಗಿರಬೇಕು. ಆ ಪರಂಪರೆಯ ಮೂಲ ಎಲ್ಲಿರಬೇಕು? ಪರಮಾತ್ಮನಿಂದ ಪ್ರಾರಂಭ ಆಗಿರಬೇಕು. ಹಂಗಿದ್ರೆ ಮಾತ್ರ ಅದು ಶಿಷ್ಟಾಚಾರ ಪರಂಪರೆ. ಅದು ಹೋಗಿ ಇನ್ನೆಲ್ಲೂ ಹೋಗಿ ಸೇರ್ಕೊಂಬಿಟ್ರೆ ಹಂಗಲ್ಲ ಆಗ್ತದೆ. ಅದರಂತೆ ಹಂಸನಾಮಕ ಪರಮಾತ್ಮನ ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರನ್ನು ತಾವು ಕಾಣೋಣ. ಪುರುಷೈ ಕೃಷ್ಣಾಕರ ಸಿದ್ಧ ಶುದ್ಧಿಮತ್ ದ್ವಾರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ. ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಇವತ್ತು ಶ್ರೀಮದಾಚಾರ್ಯರಿಗೆ ಗುರುಗಳಾಗಿ ಬಂದಿದ್ದಾರೆ, ಆಶ್ರಮ ಗುರುಗಳಾಗಿ ಬಂದರು. ಆ ಒಂದು ಸ್ಥಾನ ಅವ್ರಿಗೆ ಹ್ಯಾಕ್ ಪ್ರಾಪ್ತಿಯಾಯಿತು? ಅದಕ್ಕೆ ಪಂಡಿತಾಚಾರ್ಯ ನಿರ್ಣಯ ಕೊಡ್ತಾರೆ. ಹಿಂದೆ ದ್ವಾಪರಯುಗದಲ್ಲಿ ದ್ರೌಪದಾದೇವಿಯರಿಂದ ವಾರಾನ್ನವನ್ನು ಸ್ವೀಕಾರ ಮಾಡಿತ್ತು. ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡಿದ್ದರ ಫಲ ಈಗ ಸ್ವಯಂ ಶ್ರೀಮದ್ ಆಚಾರ್ಯರು ಮುಂದೆ ಅವರಿಗೆ ಯಥಾರ್ಥವಾದ ಆ ಬ್ರಹ್ಮಸೂತ್ರಾದಿಗಳಿಗೆ ಭಾಷ್ಯವನ್ನು ರಚನೆ ಮಾಡಿ ಆ ಜ್ಞಾನ ಅವರಿಗೆ ಪ್ರಾಪ್ತವಾದದ್ದು ಯಾವ ಸಾಧನೆಯಿಂದ? ಯಾಕೆ ಇವತ್ತಿನ ದಿವಸ ಶುದ್ಧವಾದ ಅನ್ನ ಅಂತ ನಾವಿಷ್ಟು ಅದಕ್ಕೆ ಮಹತ್ವ ಕೊಡ್ತಾ ಇದ್ದೇವೆ? ಶುದ್ಧವಾದ ಅನ್ನ ಅಂತ ಹೇಳಿದ್ರೂ ಸ್ವಲ್ಪ ಇದೆ. ಶುದ್ಧ ಅಂದರೆ ಕ್ಲೀನ್ ಆದ ಅನ್ನ ಅಂತ ಅನ್ಕೊಂಬಿಡಿ. ಇಲ್ಲ ರೀ, ನಾವು ಕ್ಲೀನಾಗೇ ಮಾಡಿದ್ದೀವಪ್ಪ, ಅವ್ರ ಕೈಗೆ ಗ್ಲೌಸ್ ಎಲ್ಲ ಹಾಕ್ಕೊಂಬಿಟ್ಟಿದ್ರು ನೋಡಿ, ಹಿಂಗೆ ಅರ್ಥ ಮಾಡ್ಕೊಂಬಿಟ್ರೆ ಏನು ಮಾಡಬೇಕು? ಹಂಗೆ ಶುದ್ಧವಾದ ಅನ್ನ ಅಂತಂದರೆ ಆ ಶಬ್ದಾರ್ಥ
ಭಗವದ್ ಅರ್ಪಣ ಆಗಿರಬೇಕು. ಮತ್ತು ಯಾವುದರಲ್ಲಿ ಅನ್ನಪಾಕ ಮಾಡಬೇಕೋ ಅದರಿಂದಲೇ ಅನ್ನಪಾಕ ಆಗಿರಬೇಕು. ಯಾವುದರಲ್ಲಿ ಅನ್ನಪಾಕ ಆಗಬೇಕು? ಅಗ್ನಿಯಿಂದ ಆಗಬೇಕು. ಹೌದು, ನಮ್ಮನೆಲ್ಲ ಅಗ್ನಿ. ಯಾವುದು? ಹಿಂಗೆ ಹೊಡೆದ್ರೆ ಹತ್ಕೊಂಡ್ಬಿಡ್ಬೇಕು. ಗ್ಯಾಸ್. ಹೌದು, ಅದರಿಂದ ಆದರೂ ಆಯಿತು. ನಿಮಗೇನು ಒಟ್ಟಾರೆ ಅಗ್ನಿಯಿಂದ ಆಗ್ಬೇಕು ತಾನೆ? ಆಗ್ತಾಯಿದೆ. ನಿಮ್ಗೆ ಒಟ್ಟಾರೆ ಆಡಂಬರ ಆಗ್ಬೇಕ್ರಿ. ಮನೆಯೆಲ್ಲ ಹೊಗೆ ಹತ್ಕೊಂಡ್ಬಿಡ್ಬೇಕು, ಏನೋ ಮಡಿ ಮಾಡ್ತಾ ಇದ್ದೇವೆ ಅಂತೆಲ್ಲ ತೋರಿಸ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ ಆಗಿಷ್ಟಿಗೆ ಸೌದೆವಲ್ಲಿ ಅದು ಇದು ಅಂತಲ್ಲ ಅಂತ ಕೂತಿರ್ತೀರಪ್ಪ. ಅಂತಂದರೆ ಯಾಕೆ ಅದನ್ನು ನಿಷಿದ್ಧ ಮಾಡಿದ್ರು ಅನ್ನೋದು ತಿಳ್ಕೊಂಡಾಗ ಮಾತ್ರ ನಮಗೆ ಇದರ ಮಹತ್ವ ಗೊತ್ತಾಗ್ತದೆ. ಅಗ್ನಿಯ ಲಕ್ಷಣವನ್ನು ಹೇಳಬೇಕಾದ್ರೆ ತ್ರಿವೃತ್ಕರಣ ಅಂತ ತಿಳಿಸಿದ್ದಾರೆ. ಅಗ್ನಿ ಅಂತ ಅದು ಆಗಬೇಕಾದ್ರೆ 3 ವರ್ಣಗಳು ಸೇರಬೇಕು. ಅದರಲ್ಲಿ ಕಪ್ಪು, ಶ್ವೇತವರ್ಣ, ಬಂಗಾರದ ವರ್ಣ 3 ಸೇರಿರು. ಆ 3 ವರ್ಣಗಳಿಗೆ 3 ಜನ ದೇವತೆಗಳು ಅಭಿಮಾನಿಗಳು. ಕಪ್ಪು ವರ್ಣಕ್ಕೆ ಮಹರುದ್ರ ದೇವರು ಅಭಿಮಾನಿಗಳು, ಶ್ವೇತವರ್ಣಕ್ಕೆ ವಾಯುದೇವರು ಅಭಿಮಾನಿಗಳು, ಬಂಗಾರದ ವರ್ಣಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಹಾಗಾದರೆ ದೇವರ ನೈವೇದ್ಯಕ್ಕೆ ಯಾರು ಪಾಕ ಮಾಡೋರು? ದೇವತೆಗಳು ಮಾಡಬೇಕು. ಗ್ಯಾಸಿನ ಬಣ್ಣ ಯಾವುದು? ನೀಲಿ. ಹೌದಾ? ವಿಷಪಾನ ಮಾಡಿದಾಗ ಏನಾಗುತ್ತೆ? ನೀಲ್ಗಟ್ಟುತ್ತೆ. ಯಾಕೆ ನೀಲ್ಗಟ್ಟಿತು? ವಿಷಕ್ಕೆ ಅಭಿಮಾನಿ ಯಾರು? ದುರ್ಯೋಧನ, ಕಲಿ. ಹಾಗಾದ್ರೆ ಯಾರ್ದಿದಾಯಿತು? ಯಾರು ಅಡುಗೆ ಮಾಡ್ದ ಅಲ್ಲಿ? ಕಲಿ ಮಾಡ್ದ. ತಿಂದಾಗ ಏನಾಯಿತು? ನಾವು ತಿಂತ ಅಲ್ವಾ, ನಮಗೇನೂ ಆಗೇ ಇಲ್ಲ. ಅದೇ ಹೇಳ್ತಿರೋದು, ಏನೂ ಆಗ್ತಾ ಇಲ್ಲ ಅಂತಲೇ ಹೇಳ್ತಾ ಇರೋದು. ಏನಾಗಬೇಕು ಅಂತಂದರೆ ನಾವು ಕೇಳಿದ್ದು ನಮಗೇ ಉಳಿಬೇಕದು. ನಾವು ಇನ್ನೊಬ್ರಿಗೆ ಹೇಳ್ತೀವೋ ಬಿಡ್ತೀವೋ ಅದೆಲ್ಲ ತರುವಾಯ. ಆದರೆ ಮಧ್ವವಿಜಯ ಎಂಬ ಈ ಒಂದು ಉದ್ಗ್ರಂಥದಲ್ಲಿ ಆಚಾರ್ಯರು ಅರ್ಥಾತ್ ವಾಸುದೇವಾಚಾರ್ಯರು ಗುರುಗಳು ಅನ್ವೇಷಣೆ ಮಾಡಿದ್ರು, ಅಚ್ಯುತ ಪ್ರೇಕ್ಷಾಚಾರ ಸಿಕ್ಕಿದ್ರು, ಇಷ್ಟು ವಿಷಯ ಸಾಕಿತ್ತು. ಆದರೆ ಪಂಡಿತಾಚಾರ್ಯರು ತಾವು ಹೇಳಬೇಕಾದರೆ ವಾರಾನ್ನವನ್ನು ಸ್ವೀಕಾರ ಮಾಡಿದ್ರು, ಶುದ್ಧವಾದ ವಾರಾನ್ನವನ್ನು ತಗೊಂಡಿದ್ದರ ಫಲ ಅವರಿಗೆ ಯಥಾರ್ಥ ಜ್ಞಾನ ಪ್ರಾಪ್ತಿಯಾಯಿತು ಅನ್ನೋ ಈ ಒಂದು ಮಾನದಂಡ ಯಾಕಿಟ್ರು ಅಂತಂದರೆ, ನಾವು ಸ್ವೀಕಾರ ಮಾಡ್ತಕ್ಕಂತಹ ಅನ್ನಕ್ಕೂ ನಮ್ಮ ಬುದ್ಧಿಗೂ ಅವಿನಾಭಾವ ಸಂಬಂಧ ಉಂಟು. ಉಂಡಂತಹ ಆಹಾರ 3 ಭಾಗ ಆಗೋಗುತ್ತೆ. ಸಾರ ಭಾಗ, ನಿಸ್ಸಾರ ಭಾಗ, ಸೂಕ್ಷ್ಮ ಭಾಗ ಅಂತ 3 ಭಾಗ ಮಾಡಿಬಿಡ್ತಾರೆ. ಯಾರು? ಪರಶುರಾಮ ದೇವರು ಈ ಕಾರ್ಯ ಮಾಡೋದು, ಸಾಕ್ಷಾತ್ ಪರಮಾತ್ಮ ಮಾಡಿದ್ದೇ 3 ಭಾಗವನ್ನು ವಾಯುದೇವರ ಕೈ ಕೊಟ್ಬಿಡ್ತಾನೆ ಪರಮಾತ್ಮ. ಅದರಲ್ಲಿ ಸಾರ ಭಾಗವನ್ನು ವಾಯುದೇವರು ಸಮಾನ ನಾಮಕನಾಗಿದ್ದು 5 ರೂಪಗಳು ತಾನೆ ವಾಯುದೇವರು ಈ ದೇಹದಲ್ಲಿ ಪ್ರಸಿದ್ಧವಾಗಿ ಮಾಡ್ತಕ್ಕಂಥದ್ದು. ಅದರಲ್ಲಿ ಸಾರರೂಪವಾದಂತಹ ಆ ಅನ್ನದ ಸಾರ ಭಾಗ, ಸಾರ ಅಂದರೆ ಶಕ್ತಿ, ಆ ಭಾಗವನ್ನು ನಮ್ಮ ನೆತ್ತರುವಿನಲ್ಲಿ ಹರಿಸ್ಬಿಡ್ತಾರೆ. ಎಷ್ಟು ಸತ್ಯ ಇದು ವಿಷಯ ಅಂದರೆ, ನೀವು ಏಕಾದಶಿ ಮಾಡಿದ್ವಿ ಹೌದಾ? ಏಕಾದಶಿ ಸಾಯಂಕಾಲ ಮುಖ ಹೇಗಿರುತ್ತೆ ನಮ್ಮದು? ಬಾಡ್ಕೊಂಡು ಕೂತಿರ್ತೀವಿ. ದ್ವಾದಶಿ ಬೆಳಗ್ಗೆ ಇಂದಿರಾರಮಣ ಗೋವಿಂದ ಅಂತಂದು 1-2 ಸತಿ ಸಾರನ್ನು ತಿನ್ನೋ ತನಕ ಮುಖದಲ್ಲಿ ಸಾರಾಂಶನೇ ಇರೋಲ್ಲ ನಮಗೆ. ಹೌದಾ? 2 ತುತ್ತು ತಿನ್ನೋ ಅಷ್ಟೊತ್ತಿಗೆ ದೇವ್ರ ನಾಮ ಶುರು ಆಯಿತು ನಮ್ಮದು. ಅಲ್ಲಿ ತನಕ ಮನಸ್ಸಿನಲ್ಲೇ ನಾರಾಯಣ ಕೃಷ್ಣ ಗೋವಿಂದ ಅಂತ ಅನ್ಕೊಂಡು ಕೂತಿದ್ದ. 2 ತುತ್ತು ಹೋಗ್ತಾ ಇದ್ದಂತೆ ಜೋರ್ ದೇವ್ರ ನಾಮ ಬಂದ್ಬಿಡ್ತು. ಹೇಗೆ ಬಂತದು ಅಂದರೆ ಕ್ಷಣ ಮಾತ್ರದಲ್ಲೇ ನೋಡಿ ಎಷ್ಟು ಪರಮಾತ್ಮ ವ್ಯಾಪಾರ ನಡೆಸಿರ್ತಾನೆ. ಉಂಡಂತಹ ಆಹಾರವನ್ನು ಆ ಕ್ಷಣಕ್ಕೆ ಅದನ್ನು ಪಚನ ಮಾಡಿ 3 ಭಾಗ ಮಾಡಿ ಅದರಲ್ಲಿರ್ತಕ್ಕಂಥ ಸಾರ ಭಾಗವನ್ನು ತಗೊಂಡು ಅದನ್ನು ವಾಯುದೇವರ ಕೈ ಕೊಡ್ತಾ ವಾಯುದೇವರು ಅದನ್ನು ನೆತ್ತರು ನಮ್ಮ ರಕ್ತದಲ್ಲಿ ಶಕ್ತಿ ರೂಪೇಣ ಸಂಚಾರ ಮಾಡಿಸ್ಬಿಡ್ತಾರೆ. ನಮಗೆ ಶಕ್ತಿ ಜನ್ಯ ಆಗುತ್ತೆ. ಅಬ್ಬಾ ಜೀವ ಬಂತಂತೆ ಆಯ್ತಪ್ಪ ಅಂತ ಅಂದ್ಕೊಂಡ್ವಿ ನಾವು. ಇದು ಇಷ್ಟು ವ್ಯಾಪಾರ ಹರಿವಾಯು ಗುರುಗಳು ನಡೆಸಿರ್ತಾರೆ. ಇನ್ನು 2ನೇ ಭಾಗ ಅಪಾನ ನಾಮಕನಾದ ಮುಖ್ಯ ಪ್ರಾಣದೇವರ ಕೈಗೆ ನಿಸ್ಸಾರ ಭಾಗವನ್ನು ಕೊಡ್ತಾರೆ. ಅದೇ ಮಲಮೂತ್ರಾದಿಗಳ ರೂಪೇಣ ವಿಸರ್ಜನೆ ಆಗ್ತಕ್ಕಂಥದ್ದು. ಇನ್ನು 3ನೇ ಭಾಗವೇ ಸೂಕ್ಷ್ಮ ಭಾಗ. ಯಾರು ಅಡಿಗೆ ಮಾಡಿರ್ತಾನೋ, ಎಲ್ಲಿಂದ ಹೇಗೆ ಅಡಿಗೆ ಆಗಿರುತ್ತೋ
ಅದರ ಗುಣದೋಷಗಳು ಅನ್ನದ ಮೇಲೆ ಕೂತ್ಕೊಂಡ್ಬಿಡುತ್ತೆ. ನಾವು ಘಡತ್ ಅದನ್ನು ತಿಂದಾಗೇನಾಯಿತು, ಆ ಗುಣದೋಷಗಳೆಲ್ಲ ವಾಯುದೇವರು ತಗೊಂಡು ಹೋಗಿ ಜ್ಞಾನಕೋಶದಲ್ಲಿ ಇಟ್ಬಿಡ್ತಾರೆ. ಇಟ್ಟಾಗೇನಾಯಿತು, ಕೇಳಿದ್ದಾಗೆಲ್ಲ ತಲೆಯಲ್ಲಿ ಉಳಿದಿದೆ ಅಂತ ಅನಿಸಿರುತ್ತೆ. ನಾಳೆ ಬೆಳಗ್ಗೆಗೆ ಎಲ್ಲ ಹೊಸದಾಗಿ ತೋರುತ್ತೆ. ನಮಗೆ ಕೇಳಿದ್ದು ನಮ್ಮಲ್ಲಿ ಉಳಿಯೋಲ್ಲ. ಯಾಕೆ ಉಳಿಯೋಲ್ಲ ಅಂದರೆ ಶುದ್ಧವಾದ ಅನ್ನವನ್ನು ನಾವು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ತಿಳಿಸೋದು. ಅದಕ್ಕೆ ದಾಸರಂತೂ ಎಷ್ಟು ಕಡೆ ಅನ್ನದ ಮಹತ್ವವನ್ನು ತಿಳಿಸಿದ್ದಾರೆ. ಕಂಡ ಕೂಳುಗಳನ್ನು ತಿಂದು ಒಡಲ್ ಹೊರೆಯಬೇಡ, ಕಾಲ ವ್ಯರ್ಥ ಕಳೆಯಬೇಡ, ನಿನ್ನ ಪ್ರಾರಬ್ಧ ಭೋಗಕ್ಕೆ ಮನಸೋಲಬೇಡ, ಶ್ರೀಹರಿ ದಯಮಾಡ, ಶ್ರೀಹರಿ ದಯಮಾಡ, ಎಚ್ಚತ್ತು ಇರು ಕಂಡ್ಯ ಮನವೇ. ಎಚ್ಚರಿಕೆ ಕೊಟ್ಟರು ಯಾರು ದಾಸರಾಯರು. ಕಂಡ ಕೂಳುಗಳನ್ನು ತಿಂದು ಒಡಲೊರೆಯಬೇಡ, ಹುಷಾರಂದರು. ಯಾಕೆ ಅಂತಂದರೆ ಅನ್ನಕ್ಕೂ ನಮ್ಮ ಸಾಧನೆಗೂ ಅವಿನಾಭಾವ ಸಂಬಂಧ. ಪರೀಕ್ಷೆ ಮಾಡಿ ಒಂದು ಅನ್ನವನ್ನು ಸ್ವೀಕಾರ ಮಾಡಬೇಕು. ಯಾರೇನು ಬಿಡುವಲ್ಲ. 5ನೇ ಕಕ್ಷೆಯಲ್ಲಿದ್ದಂತಹ ಅಶ್ವತ್ಥಾಮಾಚಾರ್ಯರು ಮನಸ ಬ್ರಹ್ಮಚರ್ಯ ಹೊಟ್ಟೋಯ್ತು. ಯಾವುದರಿಂದ? 1 ಲೋಟ ದುರ್ಯೋಧನನ ಮನೆಯ ಹಾಲನ್ನು ಕುಡಿದಿದ್ದರ ಅಲ್ಲ, ಬ್ರಹ್ಮಚರ್ಯ ಹೋಯಿತು ಅಂತ ತಿಳಿಸುತ್ತೆ ಶಾಸ್ತ್ರ. ಆದ್ದರಿಂದ ಶುದ್ಧ ಅನ್ನವನ್ನು ಸ್ವೀಕಾರ ಮಾಡಬೇಕು. ಶುದ್ಧ ಅನ್ನ ಅಂದರೆ ಯಾವುದು? ಯಾವುದರಿಂದ ಪಾಕ ಮಾಡಬೇಕು, ಅದರಿಂದಲೇ ನಾವು ಪಾಕವನ್ನು ನಡೆಸಿರಬೇಕು. ಅದಾದ ಮೇಲೆ ದೇವರಿಗೆ ಅರ್ಪಣೆ ಮಾಡಬೇಕು. ತರುವಾಯ ವೈಶ್ವದೇವವನ್ನು ಮಾಡಬೇಕು. ವೈಶ್ವದೇವಾದಿಗಳೆಲ್ಲ ಆದಮೇಲೆ ಯತಿಹಸ್ತೋದಕಾದಿಗಳಾಗಬೇಕು. ತರುವಾಯ ಬ್ರಾಹ್ಮಣನಾದವನು ಸ್ವೀಕಾರ ಮಾಡಲಿಕ್ಕೆ ಅವನಿಗೆ ಅರ್ಹತೆ ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂದರೆ ನನ್ನ ಮನೆ ಅನ್ನವನ್ನು ನಾನು ತಿಂದರೂ ಕೂಡ ಅದು ಪರಾನ್ನವೇ. ದೇವರಿಗೆ ಅರ್ಪಣೆ ಮಾಡದೆ ನಾವು ಸ್ವೀಕಾರ ಮಾಡಿದ್ದೇವೆ ಅಂದರೆ ಪರಾನ್ನವನ್ನು ತಿಂದಂತೆಯೇ ಸರಿಯದು. 1 ಲೋಟ ನೀರನ್ನು ಕುಡಿಬೇಕಾದರೂ ಕೃಷ್ಣಾರ್ಪಣ ಅಂದು ತಗೋಬೇಕು ನಾವು. ಇಷ್ಟು ಶಾಸ್ತ್ರ ತಾನು ಸೂಕ್ಷ್ಮವಾಗಿ ತಿಳಿಸಿದೆ. ಹೀಗೆ ನಾವು ಮಾಡಿದಾಗ ಮಾತ್ರ, ಹೇಗೆ ನಮ್ಮ ಅಚ್ಯುತ ಪ್ರೇಕ್ಷಾಚಾರ್ಯರು ದ್ವಾಪರ ಯುಗದಲ್ಲಿ ದ್ರೌಪದಾದೇವಿ ಯಾರು ಪರಶುಕ್ಲರಲ್ಲಿ 3ನೇ ಸ್ಥಾನದಲ್ಲಿರ್ತಕ್ಕಂತಹ ಆ ರುಜುಪತ್ನಿಯರು, ಅವರ ಆ ಒಂದು ಕೈಯಿನ ಅನ್ನವನ್ನು ಸ್ವೀಕಾರ ಮಾಡಿದ್ದರ ಫಲ ಇಂದು ಸ್ವಯಂ ವಾಯುದೇವರೇ ತಾವು ಬಂದು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಎಲ್ಲೆಲ್ಲೂ ಜಿಜ್ಞಾಸಾದಿಗಳು ತೋರ್ತಾ ಇತ್ತು. ಅದಕ್ಕೆಲ್ಲ ತಾವು ವಿಶಿಷ್ಟವಾದಂತಹ ನಿರ್ಣಯವನ್ನು ತಾವು ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆಲ್ಲ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಶುದ್ಧ ಅನ್ನ. ಮಧ್ವವಿಜಯ ನಮಗೆ ತಿಳಿಸ್ತಕ್ಕಂತಹ ತತ್ವ ಅಂತ ತಿಳಿಸ್ಕೊಟ್ಟಿದ್ದಾರೆ. ಏತತ್ ಕ್ರಮದಿಂದ ಮುಂದೆ ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದೈವ ಸನ್ಯಾಸವಿಧಿ ಶ್ರುತೌ ಶ್ರುತಃ. ಆಚಾರ್ಯರು ತಾವು ಸನ್ಯಾಸ ತಗೊಂತೇನೆ ಅಂತ ಹೇಳಿದಾಗ ಬೇಕಾಷ್ಟು ಪ್ರತಿರೋಧ. ತಂದೆ ತಾಯಿ ತಾವು ನಡೆಸಿರೋಣ, ತಂದೆ ತಾವು ಸಾಷ್ಟಾಂಗ ನಮಸ್ಕಾರ ಬೇರೆ ಮಾಡಿಬಿಟ್ರಂತೆ. ಆಗ ಆಚಾರ್ಯಂದರು, ತಂದೆಯಾದವನು ಮಗನಿಗೆ ನಮಸ್ಕಾರ ಯಾವಾಗ? ಸನ್ಯಾಸ ತಗೊಂಡಾಗ. ತಾಯಿಗೆ ಮಾತ್ರ ಯಾವತ್ತಿಗೂ ಇಲ್ಲವೇ ಇಲ್ಲ ನೋಡಿ, ತಾಯಿ ನಮಸ್ಕಾರ ಶಬ್ದವೇ ಇಲ್ಲ. ಆದರೆ ತಂದೆಯೂ ಕೂಡ ಮಾಡಬೇಕು. ಯಾರಿಗೆ? ಯತಿಯಾದಂತಹ ಮಗನಿಗೆ. ಈಗ ನೀವು ನನಗೆ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತಂದರೆ ನೀವೇ ಅಪ್ಪಣೆ ಕೊಟ್ಟಂತೆ ಆಯಿತು ಅಂತ ಅಂದ್ಬಿಟ್ರು ಆಚಾರ ಆ ಕಾಲಕ್ಕೆ. ಇಷ್ಟು ಹೇಳ್ತಾ ಈ ಇಡೀ ವಯಸ್ಸಿನಲ್ಲಿ ನಾವೇನು ಮಾಡೋದಪ್ಪ ಅಂತಂದರೆ ಆಗ ಆಚಾರ್ಯಂದರು, ನಾವೇನು ಈಗಲೇ ತಗೊತೇವೆ ಅಂತ ಹೇಳಿಲ್ಲ, ಮುಂದೆ ಕುಲೋದ್ಧಾರಕ ಬರ್ತಾನೆ, ತರುವಾಯ ನಾವು ಸ್ವೀಕಾರ ಮಾಡ್ತೇವೆ ಅಂತ ಆಚಾರ ತಾವು ಹೇಳ್ತಾ ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ. ಯಾವಾಗ ನಮ್ಮಲ್ಲಿ ಸಹಜವಾದ ವೈರಾಗ್ಯಾದ ಜನ್ಯ ಆಗ್ತದೋ ಏತತ್ ಕಾಲಕ್ಕೆ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಈ ಶಬ್ದವನ್ನು ಜಾಗರೂಕರಾಗಿ ನಾವು ಅರ್ಥೈಸಬೇಕು. ಮನೇಲಿ ಜಗಳ ಆದಾಗ ವೈರಾಗ್ಯ ಬಂದ್ಬಿಡುತ್ತೆ ನಮಗೆ. ಅದೇ ವೈರಾಗ್ಯ ಅಂದ್ಕೊಂಡು ನಮ್ಮ ಸನ್ಯಾಸ ತೊಗೊಳ್ಳಿಕ್ಕೆ ಹೋಗಬಾರ್ದು. ಮತ್ತೆ ಯದಾ ವಿರಕ್ತಃ ಪ್ರಜಾಯತೆ, ನನಗೆ ವೈರಾಗ್ಯ ಬಂದು ಹೋಗಿದೆ, ನಾನು ಸನ್ಯಾಸ ತೊಗೊಂಡ್ಬಿಡೋದು, ಹಂಗಲ್ಲ. ಜಿಗುಪ್ಸೆ ಬೇರೆ, ವೈರಾಗ್ಯ ಬೇರೆ.
ಅದನ್ನು ಚೆನ್ನಾಗಿ ತಿಳಿದಿರಬೇಕು. ಇದನ್ನೇ ಮಂತ್ರಾಲರಾಯರು ತಾವು ತಿಳಿಸ್ಕೊಟ್ಟಿದ್ದು. ತಾವು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ರಿ ಅಂತ ಸುಧೀಂದ್ರ ಸ್ವಾಮಿಗಳು ತಾವು ಹೇಳಿದಾಗ ಮುಂದೆ ಲೋಕಮಂದಿ ಹೇಗಿರಬೇಕು ಅನ್ನೋದನ್ನು ಶಿಕ್ಷಣಾರ್ಥವಾಗಿ ತಾವು ತಿಳಿಸಿದ್ದಾರೆ. ಹೊರತಾಗಿ ಅವ್ರಿಗೆ ವೈರಾಗ್ಯ ಬಂದಿರಲಿಲ್ಲ ಅಂತ ಅರ್ಥ ಅಲ್ಲ. ಸನ್ಯಾಸ ಸ್ವೀಕಾರ ಮಾಡಬೇಕಾದರೆ ಹೆಂಗಿರಬೇಕು ಕ್ರಮ, ಏಕಾಏಕಿ ತಗೊಳ್ಳೋದಲ್ಲ, ಜವಾಬ್ದಾರಿ ಎಂಬುದಿರುತ್ತೆ. ಒಂಟಿಯಲ್ಲಿ ಹೆಂಡತಿಯ ಬಿಡುವಾತನೇ ಮೂರ್ಖ ಅಂದಿದ್ದಾರೆ ದಾಸರಾಯ. ಆದ್ದರಿಂದ ಆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕಾದ್ರೆ ಹಿಂದೆಲ್ಲ ಕ್ರಮ ಏನಿತ್ತು? ವಾನಪ್ರಸ್ಥಕ್ಕೆ ಹೋಗಬೇಕು, ಒಂದಷ್ಟು ದಿವಸ ಕಾಡಲ್ಲಿ ವಾಸ ಮಾಡಬೇಕು. ಅಲ್ಲಿ ವಾಸ ಮಾಡಿ ಅಲ್ಲಿರ್ತಕ್ಕಂಥ ಗೆಡ್ಡೆ ಗಣಸು ಅದು ಇದು ಎಲ್ಲ ತಿನ್ಕೊಂಡು ವಿರಕ್ತರಾಗಿ ಅಲ್ಲಿ ಪ್ರವೃತ್ತಿಯನ್ನು ತೋರ್ತಾ ಅದರಲ್ಲಿ ಸ್ಥಿರತೆ ಬಂತು ಅಂತಂದರೆ ಮುಂದೆ ಯತ್ಯಾಶ್ರಮ. ಆದರೆ ಕಲಿಯುಗದಲ್ಲಿ ವಾನಪ್ರಸ್ಥ ತೆಗೆದೇ ಬಿಟ್ಟು. ಯಾಕೆ ನಾವು ಕಾಡಿಗೆ ಹೋದ್ವಿ, ಅಲ್ಲಿದಾಯಿತು, ಇದು ಕಲಿಯುಗದ ಧರ್ಮ ಅಲ್ಲ. ಆ ಪ್ರಾಣಿ ನೋಡ್ತಾ ಇದ್ದಂತೆ ಮನೆಗೆ ಬಂದ್ಬಿಟ್ಟಿರ್ತಾನೆ, ನಿಮಗೆ ಆಗೋಲ್ರಪ್ಪ ಇದು ಅಂತ ಹೇಳ್ತಾ ಏತದ್ದು ಭಾಗವನ್ನು ತೆಗೆದಿರೋಣ. ಮುಂದೆ ಆ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಬೇಕಾದ್ರೆ ಅದಕ್ಕೆ ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ, ಆ ವೈರಾಗ್ಯ ಎಂಬುದು ಸಹಜವಾಗಿ ಬಂದಿರಬೇಕು. ಎಲ್ಲ ಇದ್ದಾಗಲೂ ಬೇಡ ಅಂತ ತೋರಬೇಕು. ಹೊರತಾಗಿ ಯಾವುದೋ ಒಂದು ಸಂಸಾರದ ಕ್ಲೇಶವನ್ನು ನಿಮಿತ್ತ ಮಾಡಿಕೊಂಡು ನನಗೆ ವೈರಾಗ್ಯ ಬಂದಿದೆ ಅಂತಂದರೆ ಅದು ನಮ್ಮಲ್ಲಿ ಅನೇಕ ಪ್ರಕಾರವಾದ ವೈರಾಗ್ಯ ಇದೆಲ್ಲ. ಉದರ ವೈರಾಗ್ಯ, ಊಟ ಆದಮೇಲೆ ವೈರಾಗ್ಯ ಬರುತ್ತೆ. ಹೌದು, ಹಂಗೆ ಬಂದು ಏನು ಪ್ರಯೋಜನಪ್ಪ? ಸ್ಮಶಾನ ವೈರಾಗ್ಯ ಅಂತ, ಪ್ರಸವ ವೈರಾಗ್ಯ ಅಂತ, ಹೀಗೆ ಅನೇಕ ವೈರಾಗ್ಯಗಳು ಬಂದು ಹೋಗ್ತದೆ. ಸ್ಮಶಾನಕ್ಕೆ ಪುರುಷರು ಹೋಗಿರ್ತಾರೆ, ಹೆಣ್ಣುಮಕ್ಕಳಿಗೆ ಅಷ್ಟು ಪರಿಚಯ ಇರೋಲ್ಲ. ಅಲ್ಲಿ ಹೋದಾಗ ಗೇಣು ಬಟ್ಟೆ ಕಾಣೋದು, ಹೌದೋ ಇಲ್ಲೋ, ಉಟ್ಟಂತಹ ಬಟ್ಟೆ ತೆಗೆದು ಹಾಕಿ ಎಲೆಗಿಲೆ ಹೊದಿಸಿ ಮುಂದೆ ಯಾವುದೋ ಒಂದು ಬಿಳಿ ವಸ್ತ್ರವನ್ನು ಹಾಕಿ ಅಗ್ನಿಸ್ಪರ್ಶ ಮಾಡಿಸ್ಬಿಡ್ತಾರೆ. ಅಬ್ಬಾ ಇಷ್ಟೇನಾ ಅಂತ ಬಂದ್ಬಿಡ್ತು. ಏನ್ರಿ ಏನು ಇಷ್ಟೇನಾ ಜೀವನ, ನಾವು ಏನೇನೋ ಅಂದ್ಕೊಂಬಿಟ್ಟಿದ್ವಪ್ಪ, ಛೇ 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 ಛೇ. ಇನ್ನು ಮುಂದೆ ನಾವು ಒಂದಿಷ್ಟಾರು ವೈರಾಗ್ಯ ಮಾಡಬೇಕು ಅಂತ ಅಂದ್ಕೊಂಡ. ಅದಾಗ ಒಂದು 10 ದಿವಸಕ್ಕೆ ದಿನಪತ್ರಿಕೆಯಲ್ಲಿ ಬಂತು, ರೇಮಂಡ್ಸ್ ಅವರು 75% ರಿಯಾಯಿತಿ ಕೊಟ್ಟಿದ್ದಾರೆ ಅಂತ. ನೋಡ್ತಾ ಇದ್ದಂತೆ ಓಡೇ ಬಿಟ್ಟ. ಇದನ್ನು ವೈರಾಗ್ಯ ಅಂತೇವ? ಇದು ವೈರಾಗ್ಯ ಅಲ್ಲ. ಯದಾ ವಿರಕ್ತ, ಸಹಜವಾಗಿ ಬಂದಿರಬೇಕದು, ಆಗ ಮಾತ್ರ ಅದನ್ನು ವೈರಾಗ್ಯ ಅಂತ ಕರೀತಾರೆ ಅಂತ ಹೇಳ್ತಾ ಮುಂದೆ ಆಚಾರ್ಯರು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಆ ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ದ್ವಿಜ ವೃಂದ ವಂದಿತ, ಸಮಸ್ತವಾದ ದ್ವಿಜಶ್ರೇಷ್ಠರು ಯಾರ್ಯಾರಿದ್ರು ಅವರೆಲ್ಲರಿಂದಲೂ ಕೂಡ ತಾವು ಗುಣಾನುರೂಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ. ಪೂರ್ಣಪ್ರಜ್ಞಾಚಾರ್ಯರು, ಆಗ ಪೂರ್ಣಪ್ರಜ್ಞ ತೀರ್ಥರು ಅಲ್ಲ, ಪೂರ್ಣಪ್ರಜ್ಞಾಚಾರ್ಯರು. ತೀರ್ಥ ಶಬ್ದ ಯಾವಾಗ ಪ್ರಯೋಗ ಮಾಡಬೇಕು? ಪಟ್ಟಾಭಿಷಕ್ತರಾದಾಗ ಮಾತ್ರ ತೀರ್ಥ ಶಬ್ದ. ಪೂರ್ವದಲ್ಲಿ ಪೂರ್ಣಪ್ರಜ್ಞಾಚಾರ್ಯರು. ಆ ಪೂರ್ಣಪ್ರಜ್ಞಾ ಅನ್ನೋದೇ ಪ್ರಾಣಾಗ್ನಿ ಸೂಕ್ತದಲ್ಲಿ, ಅರ್ಥಾತ್ ಬಳಿತಾ ಸೂಕ್ತದಲ್ಲಿ ನಮಗೆ ಹೇಳ್ತಾ ದಶಪ್ರಮತಿಂ ಜನಯಂತ ಯೋಷಾಣ. ದಶಪ್ರಮತಿ ಅಂದರು ಪೂರ್ಣಪ್ರಜ್ಞರು ಅಂದರು ಒಂದೇ ಅರ್ಥ. ದಶ ಅಂದ್ರೇನು? ಪೂರ್ಣ. ಪ್ರಮತಿ ಅಂದ್ರೇನು? ಜ್ಞಾನ. ಅಂದರೆ ಪೂರ್ಣಪ್ರಜ್ಞಾ ದಶಪ್ರಮತಿ ಎರಡು ಸಮಾನ ಶಬ್ದಗಳು. ಇದನ್ನೇ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಾಗ ಏತತ್ ಕ್ರಮದಿಂದ ಅವರಿಗೆ ಆಶ್ರಮನಾಮವನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂದೆ ಅವರ ಪಾಂಡಿತ್ಯಾದಿಗಳನ್ನು ತಾವು ಕಾಣುವುದು, ಬಂದಿರತಕ್ಕಂತಹ ಯಾರ್ಯಾರ ವಾದಕ್ಕೆ ಬಂದಿದ್ದಾರೆ ಅವರನ್ನೆಲ್ಲ ಮಣಿಸ್ತಕ್ಕಂಥದ್ದು. ಇನ್ನು ಇಷ್ಟಸಿದ್ಧಿ ಅನ್ನೋ ಗ್ರಂಥವನ್ನು ಅಚ್ಯುತ ಪ್ರೇಕ್ಷಾಚಾರ್ಯರು ತಾವು ಮಂಗಳವನ್ನು ಮಾಡೋ ಕಾಲಕ್ಕೆ ಅದರಲ್ಲಿ ಆಚಾರ್ಯರು ಏನೇನು ನ್ಯೂನತೆ ಇದೆ ಅನ್ನೋದನ್ನು ತಾವಲ್ಲಿ ಪ್ರಕಟ ಮಾಡಿರ್ತಕ್ಕಂಥದ್ದು. ಮುಂದೆ ಇದಕ್ಕೆ ಉತ್ತರ ಕೊಡ್ತಾರಪ್ಪ ಅಂತಂದರೆ ಮುಂದೆ ಯಾಕೆ ಈಗಲೇ ಹೇಳಿಬಿಡ್ರಿ ಅಂತಂದರು. ಇದ್ರೆ ತಾನೇ ಹೇಳಕ್ಕೆ. ಆ ಕಾಲಕ್ಕೆ ತಾವು ಅದಕ್ಕೆ ಹೇಗೆ ಸಮಾಧಾನಾದಿಗಳನ್ನು ಕೊಟ್ಟಿದ್ದಾರೆ. ಆನಂದ ತೀರ್ಥರು ಅಂತ ಮುಂದೆ ಬಂದಿರತಕ್ಕಂತಹ ಪಟ್ಟಾಭಿಷಕ್ತರಾದ ಬಂದಂತಹ ನಾಮ ಜನ್ಮನಾಮ ವಾಸುದೇವಾಚಾರ್ಯರು, ಮುಂದೆ ಪೂರ್ಣಪ್ರಜ್ಞಾಚಾರ್ಯರು, ತರುವಾಯ ಆನಂದ ತೀರ್ಥರು. ಅವರ ವಾದದ ವೈಖರಿಯನ್ನು ನೋಡ್ತಾ ಅವ್ರಿಗೆ ಬಂದಂತಹ ನಾಮ ಅನುಮಾನ ತೀರ್ಥರು. ಸುಖಪ್ರದವಾದ ಶಾಸ್ತ್ರವನ್ನು ಕೊಟ್ಟಿದ್ದರಿಂದಾಗಿ ಸುಖತೀರ್ಥರು. ಮಧ್ವರು ಅಂತ ಎಲ್ಲಿ ಬಂದಿದೆ ಅನ್ನೋದೊಂದು ಪ್ರಶ್ನೆ ನಮಗೆ. ಹೌದು, ಇದು ನಮ್ಮ ಆಚಾರ್ಯರು ಮಧ್ವಾಚಾರ್ಯರು.
ಮಧ್ವ, ಇಲ್ಲಿ ಮಧ್ವರು ಅನ್ನೋ ಶಬ್ದ ಎಲ್ಲಿ ಬಂತು? ಹಾಗಾದರೆ ಯಾರು ಕೊಟ್ಟಂಥ ಹೆಸರು ಅದು? ಅದನ್ನು ಹ್ಯಾಂಗೆ ನಾವು ನಿರ್ಣಯ ತಗೋಬೇಕು? ವೇದ ಪ್ರಣೀತವಾದ ನಾಮ ಅಂದರೆ ಹಿಂದಿನ 2 ಅವತಾರಗಳಿಗೆ ಯಾಕೆ ಬರಲಿಲ್ಲ? ಮಧ್ವ ಅಂತ ಯಾಕೆ ಕರಲಿಲ್ಲ? ಹನುಮಂತ ದೇವ್ರನ್ನ ನಾವು ಮಧ್ವ ಅಂತ ಕರೆದಿಲ್ಲ, ಭೀಮಸೇನ ದೇವ್ರನ್ನ ಕರೆದಿಲ್ಲ. ಇಲ್ಲಿ ಮಧ್ವರಾಗಿ, ಇಲ್ಲಿ ಆನಂದ ತೀರ್ಥನಾಗಿ ಬಂದಾಗ ಮಧ್ವ ಅಂತ ಯಾಕೆ ಹೆಸರು ಬಂತು? ಹೌದೋ ಇಲ್ಲೋ? ಇದೊಂದು ಪ್ರಶ್ನೆ ಬರ್ತದೋ ಇಲ್ಲೋ? ಈ ಪ್ರಶ್ನೆಗೆ ಹೇಗೆ ಸಮಾಧಾನ ತಗೋಬೇಕು? ಮಧ್ವರು ಅಂತ ಹೇಗೆ ಆ ಶಬ್ದ ಹೆಂಗೆ ಹೊರಡಿತು? ಅದೆಲ್ಲವನ್ನು ಕೂಡ ಯಥಾಮತಿ ಯಥಾಶಕ್ತಿ ನಾಳೆ ದಿವಸದ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ.